ಏನೇದು ಸರಿ ಹೋಯ್ತು, ಆಗ್ಲೇ ಮರ್ತು ಬಿಟ್ರೇನ್ರಿ? ಅಲ್ರಿ ನಾನೇನ್ ಹೇಳಿದ್ದೆ, ಇವತ್ತು ನಮ್ಮ ಅಣ್ಣ ಬರ್ತಾನೆ ಅಂತ ಹೇಳಿರ್ಲಿಲ್ವೇ? ಬಂದ್ರೆ ಬರ್ತಾನೆ, 4 ದಿವಸ ಇದ್ದು ಹೋಗ್ತಾನೆ, ಅದಕ್ಕೆಲ್ಲ ನಾವ್ ಯಾಕೆ ಯೋಚನೆ ಮಾಡಬೇಕು? ಬಂದ್ರೆ ಬರ್ತಾನೆ, ಹೋದ್ರೆ ಹೋಗ್ತಾನೆ ಅನ್ಲಿಕ್ಕೆ ನಮ್ಮ ಅಣ್ಣ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯನಲ್ಲ. ಅವನು ತಿಂಗಳ 50,000 ಪೆನ್ಷನ್ ತಗೋತಾನೆ. ಮೇಲಾಗಿ ನೌಕರಿಯಲ್ಲಿದ್ದಾಗ ಸಾಕಷ್ಟು ಗಳಿಸ್ಕೊಂಡು ಈಗ ಸಿದ್ದಾಪುರಕ್ಕೆ ಬಂದಿದ್ದಾನೆ. ಸಂಪಾದನೆ ಮಾಡಿದ್ರೆ ಆತನಿಗೆ ಒಳ್ಳೆಯದು, ಅದರಿಂದ ನಮಗೆ ಬರುವ ಭಾಗ್ಯವಾದರೂ ಏನು? ಇದಕ್ಕ ನೋಡ್ರಿ ನಿಮ್ಗೆ ಸ್ವಲ್ಪನ ವ್ಯವಹಾರ ಜ್ಞಾನ ಇಲ್ಲ ಅನ್ನೋದು. ಅಲ್ಲ ರೀ, ನಮ್ಮ ಅಣ್ಣನಿಗೆ ವಯಸ್ಸಿಗೆ ಬಂದ ಮಗ ಇದ್ದಾನೆ. ಓಹೋ, ನಮ್ಮ ಮದುವೆಯಲ್ಲಿ ಇನ್ನೂ 3-4 ವರ್ಷದ ಮದುವಾಗಿದ್ದ. ಅವನ ಹೆಸರು ಅದೇ ರೀ, ಶ್ಯಾಮ. ನಮ್ಮ ಅಣ್ಣ ಬಂದಾಗ ಅವನಿಗೆ ಸ್ವಲ್ಪ ಉಪಚಾರ ಮಾಡಿ ಕೇಳಿಕೊಂಡ್ರೆ ತನ್ನ ಮಗನಿಗೆ ನನ್ನ ಮಗಳು ಮಂದಾಕಿನಿಯನ್ನ ತಂದ್ಕೊಂಡ್ರೆ ತಂದ್ಕೋಬಹುದು. ಕಾವೇರಿ, ಹಿರಿಯವಳಾದ ಕಲ್ಯಾಣಿಯ ಮದುವೆಯ ವಿಚಾರವನ್ನು ಬದಿಗಿರಿಸಿ ಕಿರಿಯವಳಾದ ಮಂದಾಕಿನಿಯ ಮದುವೆಗೆ ಆತುರ ಪಡುವುದು ಮೂರ್ಖತನವಲ್ಲವೇ? ನೋಡ್ರಿ, ಇದು ನಮ್ಮ ತವರು ಮನೆಯ ಸಂಬಂಧ. ತವರಿನ ಬಳ್ಳಿ ಹೂ ಬಿಡ್ಲಿ ಅನ್ನೋದೇ ನನ್ನ ಆಸೆ. ನೋಡಿ, ಏನೇ ಆಗ್ಲಿ ನನ್ನ ಮಗಳ ಮಂದಾಕಿನಿಯನ್ನ ನಮ್ಮ ಅಣ್ಣನ ಮಗನಿಗೆ ಕೊಡಬೇಕನ್ನೋದೇ ನನ್ನ ಆಸೆ. ದಯವಿಟ್ಟು ಈ ನನ್ನ ಆಸೆಗೆ ಕಲ್ಲು ಹಾಕಬೇಡ್ರಿ. ಕಲ್ಲು ಹಾಕಲಿಕ್ಕೆ ನಿನ್ನಲ್ಲಿರುವ ಕ್ಷುಲ್ಲಕ ಭಾವನೆ ನನಗೆ ಬರಬೇಕಲ್ಲ. ಎಷ್ಟಾದರೂ ಕಲ್ಯಾಣಿಯಂತೆ ಮಂದಾಕಿನಿಯೂ ಕೂಡ ನನ್ನ ಮಗಳೇ. ಇಷ್ಟಾದ್ರೂ ಒಪ್ಕೊಳ್ಳೋ ಔದಾರ್ಯ ನಿಮ್ಮಲ್ಲಿ ಇದೆಯಲ್ಲ, ಅದೇ ನನ್ನ ಪುಣ್ಯ. ಇದೇ ಮಕ್ಕಳಿದ್ದು ಮರುಮದುವೆಯಾಗುವವನ ಬಂಡವಾಳು. ಬೆಂಕಿಯಲ್ಲಿ ಬಿದ್ದು ರೆಕ್ಕೆ ಸುಟ್ಟ ಪುಟ್ಟಂಗದಂತೆ ನಿತ್ಯ ಸಂಕಟ ಪಡುವುದೇ ಆತನ ಕೊಡು. ಶ್ರೀದೇವಿ, ನೀನು ಈ ಮನೆಗೆ ಕಾಲಿರಿಸಿದಾಗ ಈ ಮನೆ ಸುಖ ಶಾಂತಿಯ ಆಗರವಾಗಿತ್ತು. ಕಲ್ಯಾಣಿಯನ್ನು ಹೆತ್ತು ನನ್ನ ಕೈಗಿತ್ತು ಇಹಲೋಕದಿಂದ ಕಾಲ್ ತೆಗೆದೆ. ಈಗ ನಿನ್ನ ಮಗಳು ತನ್ನ ಮಲತಾಯಿಯ ಕೈಯಲ್ಲಿ ಪಡುತ್ತಿರುವ ಯಾತನೆ ಹೇಳತೀರದು. ಮಕ್ಕಳಿದ್ದು ಮರುಮದುವೆಯಾಗಬಾರದೆಂಬ ಇಚ್ಛೆ ನನಗಿದ್ದರು. ಕೂಸಿನ ಪೋಷಣೆಗೆ ಹೆಣ್ಣು ಜೀವ ಮನೆಯಲ್ಲಿರಬೇಕೆಂಬ ಬಂಧು ಬಾಂಧವರ ಒತ್ತಾಯಕ್ಕೆ ಮಣಿದು ಮರುಮದುವೆಯಾದೆ. ಮಕ್ಕಳಿದ್ದು ಮರುಮದುವೆಯಾಗುವುದೆಂದರೆ ಹಡೆದು ಸತ್ತು ಹೋದ ಹೆಂಡತಿಯ ಕೂಸಿನ ಕತ್ತು ಹಿಚ್ಚಿಗಿದಂತೆಯೇ ಸರಿ. ಮಗು ಕಲ್ಯಾಣಿ, ಕಲ್ಯಾಣಿ, ಏನ್ ಮಾಡ್ತಾ ಇದ್ದೀಮ್ಮ? ಪಾತ್ರೆ ಬೆಳಗಲಿಕ್ಕೆ, ಕಸ ಮುಸುರೆ ಮಾಡ್ಲಿಕ್ಕೆ ಮನೆಯಲ್ಲಿ ಅಚ್ಚಮ್ಮ ಇಲ್ವೇನಮ್ಮ? ಆದ್ರೆ ಕೆಲ್ಸಕ್ಕೆ ಬರ್ಬೇಡ ಅಂತ ಅಮ್ಮ ಕೆಲಸ ಬಿಡಿಸಿದ್ದಾಳೆ. ಬಿಡಿಸಿಬಿಟ್ಲು? ಏನು ಕಾರಣ? ಏನು ಗೊತ್ತಿಲ್ಲಪ್ಪ. ಕಾವೇರಿ, ಏ ಕಾವೇರಿ! ನಿಂತು ಬಿಟ್ಯಾ? ಅಲ್ಲೇ 4 ಪಾತ್ರೆ ತೊಳ್ಕೊಳ್ಳೋಕೆ 4 ತಾಸು ಬೇಕೇನೆ ನಿನಗೆ? ನೀನ್ ಈ ರೀತಿ ಮೈಗಳನ್ನ ಮಾಡ್ತಾ ಹೋದ್ರೆ ನಾಳೆ ನಿನ್ನ ಕೊಟ್ಟು ಮನೆ ಪಾತ್ರೆ ಬೆಳಗಲಿಕ್ಕೆ, ಕಸ ಮುಸುರೆ ಮಾಡ್ಲಿಕ್ಕೆ ಮನೆಯಲ್ಲಿ ಅಚ್ಚಮ್ಮ ಇಲ್ವೇನೆ? ಹಣ ಕೊಟ್ರೆ ಹಚ್ಚಮ್ಮನ ಬರ್ತಾಳೆ, ಹುಚ್ಚಮ್ಮನ ಬರ್ತಾಳೆ. ಆದ್ರೆ ಕೊಡ್ಲಿಕ್ಕೆ ಬೇಕಲ್ಲ ಹಣ. ಮನೆಯ ಖರ್ಚಿಗೆ ಹಣ ಒದಗಿಸುವನು ನಾನು, ನೀನಲ್ಲ. ತಿಳಿಯಿತೇನು? ತಿಳಿಯೋದೇನ್ ಮಾಡೈತ್ರಿ? ತಿಳಿಯೋದೇನ್ ಮಾಡಿತ್ತು? ನಿಮ್ ಜೊತೆ ಸಂಸಾರ ಮಾಡಕತ್ತಿ 20 ವರ್ಷ ಆತು. ಇನ್ನು ತಿಳಿಯದೆ ನಿಮ್ಮ ಯೋಗ್ಯತೆ ಅಲ್ರಿ? 4 ಪಾತ್ರೆ ತೊಳೆದ್ರೆ ನಿಮ್ಮ ಮಗಳ ಕೈಯನ್ನು ಸೌದು ಹೋಗಲ್ಲ. ಒಂದು ಮಾತಿಗೆ 10 ಮಾತನಾಡುವುದು ಇನ್ನ ಹುಟ್ಟು ಗುಣವಾಗಿ ಬಿಟ್ಟಿದೆ. ತಾಯಿ ಸತ್ತ ತಪ್ಪಲಿಯನ್ನು ಬೆಳಗಿನಿಂದ ಸಂಜೆಯವರೆಗೆ ದುಡಿಸಿಕೊಳ್ಳುವುದು ಒಳಿತಲ್ಲವೆಂದು ತಿಳಿ ಹೇಳಿದರೆ? ಹೌದು, ನನಗೇನು ತಿಳುವಳಿಕೆ ಇಲ್ಲ. ಒಟ್ಟಿನಲ್ಲಿ ಜೀವನ ಪೂರ್ತಿ ನಿಂತು ವಹಿಸ್ಕೋಬೇಕು ಅನ್ನೋದು ನಿಮ್ಮ ಆಸೆ ಆಗ್ಬಿಟ್ಟಿದೆ. ಎಲ್ಲ ನನ್ನ ಹಣೆ ಬರ. ಅಪ್ಪ ಹೋಗಿ ಬಿಡಪ್ಪ. ಹಡೆದ ತಾಯಿ ಕಲಿಸ್ಕೊಡ್ಬೇಕಾದ ಪಾಠವನ್ನು ಈಗ ಪಡೆದ ತಾಯಿ ಕಲಿಸ್ಕೊಡ್ತಿದ್ದಾಳೆ ಅಂದಾಗ ಇದರಲ್ಲಿ ತಪ್ಪೇನಿದೆ? ಮಗು ಕಲ್ಯಾಣಿ, ನೀನು ಈ ರೀತಿ ಮಾತನಾಡಿ ನಿನ್ನ ತಂದೆಯ ಕಣ್ಣಲ್ಲಿ ನೀರು ತರಿಸಬೇಡಮ್ಮ. ನಿನಗೆ ತಾಯಿಯಾಗಿ ಬಂದ ಈ ಮಾರಿ ತಾನು ತೋರುವ ತಾರತಮ್ಯವನ್ನರಿಯಲಾರದ ತಿಳಿಗೇಡಿಯಲ್ಲವಮ್ಮ ಈ ನಿನ್ನ ತಂದೆ. ಮಕ್ಕಳಿದ್ದು ಮರುಮದುವೆಯಾದದ್ದು ನನ್ನದೇ ಅಪರಾಧವಾಗಿದೆ.
ಬೇವಿನ ಗಿಡದಲ್ಲಿ ಮಾವಿನ ಫಲವನ್ನ ಅಪೇಕ್ಷಿಸಿದಂತಾಯಿತು ನನ್ನ ಪಾಡು. ತಾಯಿ ಸತ್ತ ತಬ್ಬಲಿಯಾದ ನಿನ್ನ ಸಹನೆ ಕಂಡು ಮತ್ತಷ್ಟು ಸಂಕಟ ಕೊಡುತ್ತದೆಯೇ ವಿನಃ ಶಾಂತಿ ನೀಡಲಾರದಮ್ಮ, ಶಾಂತಿಯನ್ನೀಯಲಾರದು. ಹೌದ್ರಿ, ಭ್ರಾಂತಿ ಇಟ್ಟುಕೊಂಡವರ ಮನದಲ್ಲಿ ಶಾಂತಿ ಅಂತೂ ಮೂಡಿತು. ಮಗಳನ್ನ ಮೇಲ್ಗೊಟ್ಟಿ ಮಡದಿನ ನಿಂದಿಸೋದು ನಿಮಗೆ ರೂಢಿಯಾಗ್ಬಿಟ್ಟಿದೆ. ಮಾತಿಗೆ ಮಾತು ಬೆಳೆಸಿದರೆ ನಿನ್ನ ಭೂಮಿಯಲ್ಲಿ ಹೋಗ್ಬಿಟ್ಟೇನೋ. ಬರೋದು ನಿಮ್ಗೆ, ಅದನ್ನ ಬಿಟ್ಟರೆ ಮತ್ತೇನು ಬರುತ್ತೆ ನಿಮ್ಮ ಹಣೆ ಬರಕ್ಕೆ? ನಿನ್ನ ಸಿಟ್ಟು ಸಂಕಟ ನಿರಾಧಾರವಾದುದು. ಹೆಣ್ಣಾಗಿ ಹುಟ್ಟಿದ ನಾನು ಎಂದಾದರೂ ಒಂದು ದಿನ ಕೊಟ್ಟ ಮನೆಗೆ ಸೇರಬೇಕಾದವಳು. ಅಪ್ಪ, ನನ್ನ ಹಡೆದ ತಾಯಿ ಕಲಿಸ್ಕೊಡ್ಬೇಕಾಗಿದ್ದ, ಈಗ ಪಡೆದ ತಾಯಿ ಕಲಿಸ್ಕೊಡ್ತಿದ್ದಾಳೆ ಅಂದಾಗ ಅಮ್ಮನ ದೃಷ್ಟಿಯಲ್ಲಿ ನಾನು ಬೇರೆ ಅಲ್ಲ, ಮಂದಾಕಿನೂ ಬೇರೆ ಅಲ್ಲ. ಇದ್ರ ಬಗ್ಗೆ ನೀನೇ ತಪ್ಪಾಗಿ ಕಲ್ಯಾಣಿ, ಕಾಫಿ ಮಾಡಿಕೊಡ್ತೀಯಮ್ಮ? ಆಯ್ತಪ್ಪ. ಹೊಂಟು ಬಿಟ್ಲೆ ಹೇಳ್ಕೊಡ್ಲೆ ಬೈಲೆ. ನೋಡು, ಕಾಫಿ ನಾ ಮಾಡ್ಕೊಂಡು ಬರ್ತೀನಿ, ಮೈಲಿಗೆ ಬಟ್ಟೆಯಲ್ಲಿ ಮಡಿ ಮಾಡ್ಕೊಂಡು ಬಾ. ಇವತ್ತು ನಿಮ್ಮ ಮಾವ ಬರ್ತಾನೆ. ಹೇ ಹೊಡೆ. ನಿಂತ್ರೆ ಇದೊಂದು ಪೋಸ್ ಕೊಡ್ದ್ಬಿಟ್ಟು ಬೇರೆ ಏನು ಗೊತ್ತಾ ಇಲ್ಲ ನಿಮ್ಗೆ. ಹೋಗ್ರಿ, ಕುಂದ್ರೆ ಹೋಗ್ರಿ. ಡ್ಯಾನ್ಸ್ ಮಾಡ್ಲ ಅದನ್ನ ಮಾಡ್ರಿ, ನಿಂತು ನೋಡ್ತೀನಿ. ಒಂದು ಲೋಟ ಕಾಫಿನಾದ್ರೂ ಕುಡಿದು ಹೋಗ್ತೀನಿ ತಾಳೆ. ಹೇಳ್ತಿರೋ ಇಲ್ಲ ಅಂತ ಮಾಡಿದ್ದೆ, ಕಾಫಿನ ತಂದು ಸುಡ್ತೀನಿ. ನನ್ನ ಮಗಳು ಕಲ್ಯಾಣಿ ತುಂಬ ಸದ್ಗುಣವಂತೆ. ತಾಯಿಯ ಗುಣವೇ ಮೈವೆತ್ತು ಬಂದಿದೆ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಸತ್ಕೀರ್ತಿ ತರತ್ವ ನಾರಿ ರತ್ನ ನನ್ನ ಮಗಳು. ಯಾಕಪ್ಪ ಒಬ್ಬನೇ ನಿಂತಿದ್ಯಾ? ಹೋಗ್ಲಿ ಬಿಡಪ್ಪ, ನನ್ಗೆ ಹೇಳ್ತೀನಿ ಮೀನಾಕ್ಷಿ ಇಲ್ಲ, ಅವಳಿಗೆ ಅವ್ರ ಅಪ್ಪ ಒಂದು ಒಳ್ಳೆ ಜಾರ್ಜೆಟ್ ಸೀರೆ ತಂದು ಕೊಟ್ಟಿದ್ದಾನಂತೆ. ಪ್ಲೀಸ್ ನನಗೂ ಅಂತ ತಂದು ಕೊಡಿಸಪ್ಪ. ಮೀನಾಕ್ಷಿಯ ತಂದೆ ಆಗರ್ಭ ಶ್ರೀಮಂತರು. ಹೌದು, ಒಂದಲ್ಲ 10 ಸೀರೆ ತಂದು ಕೊಡುವ ಯೋಗ್ಯತೆ ಅವರಿಗಿದೆ. ನಾವು ಬಡವರು, ಎಲ್ಲಿಂದ ತಂದು ಕೊಡೋಕ್ಕಾಗುತ್ತಮ್ಮ? ಅದು ನನಗೆಲ್ಲ ಗೊತ್ತಿಲ್ಲ. ನನಗೆ ಇವತ್ತು ಸೀರೆ ಬೇಕಂದ್ರೆ ಬೇಕು. ಈಗ ಹಠ ಮಾಡಿದ್ರೆ ಹೇಗಮ್ಮ? ನೀನೇ ತಂದು ಕೊಟ್ರೆ ನಿನ್ನ ಅಕ್ಕನಿಗೂ ತಂದು ಕೊಡೋದು ಬೇಡವೇ? ಅವಳಿಗೆ ತಂದು ಕೊಡ್ಬೇಕಪ್ಪ? ಮನೆಯಲ್ಲಿ ಕಸ ಮುಸರು ಮಾಡ್ಕೊಂಡು ಬಿದ್ದೊಳಗೆ ಹೇಗೆ ಬೇಕು ಬೆಲೆ ಉಳ್ಳ ಸೀರೆ? ಅಂದರೆ ಕಾಲೇಜ್ಗೆ ಹೋಗುವ ಯೋಗ್ಯತೆ ಹೆಚ್ಚು, ಮನೆಯಲ್ಲಿ ಕಸ ಮುಸರೆ ಮಾಡುವ ಯೋಗ್ಯತೆ ಕಡಿಮೆ ಆಯ್ತೇನು? ಹೌದು, ಅಮ್ಮನೇ ಹೇಳಿದ್ದಾಳೆ. ನೋಡಮ್ಮ, ನೀನು ಕಲಿತವಳು, ನಿನ್ನ ಯೋಗ್ಯತೆ ಆ ಕಸ ಮುಸರು ಮಾಡೋ ಕಲ್ಯಾಣಿಗೆ ಹೇಗೆ ಬಂದಿತ್ತು ಅಂತ ಅಮ್ಮ ಬೆಣ್ಣೆ ತಿನ್ನಿಸಿ ತಿನ್ನಿಸಿ ಹೇಳಿದ್ರು. ಹೀಗೆ ಹೇಳಿದ್ಲ ಕಾವೇರಿ? ಏನು ಮಾಡ್ತಾ ಇದ್ದಿ? ಕಾಫಿ ಮಾಡಕತ್ತಿದ್ದೆ. ಬೆಂಕಿ ಹಚ್ಚು. ಬೆಂಕಿ ಹಚ್ಚೆ ಮಾಡಿದ್ದಿದ್ದನ. ಅಲ್ಲೇ ಈಗಾಗಲೇ ಮುಗ್ಧ ಮನಸ್ಸಿನ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಲು ತುಂಬಿದೆಯಾ? 4 ಅಕ್ಷರ ಕಲಿತ ಮಾತ್ರಕ್ಕೆ ನಿನ್ನ ಹೊಟ್ಟೆಯ ಮಗಳು ಮಂದಾಕಿನಿಯ ಯೋಗ್ಯತೆ ಹೆಚ್ಚಾಗಿ ಕಲ್ಯಾಣಿಯ ಯೋಗ್ಯತೆ ಕಡಿಮೆ ಆಯಿತೇನೋ? ಯೋಗ್ಯತೆ ಕಲಿಯಲಾರ್ದೊಳಗೆ ಹೇಗಪ್ಪ ಬಂದಿದ್ದು? ನಿನ್ನ ಯೋಗ್ಯತೆ ಇವಳಿಗೆ ಬರಬೇಕಾದ್ರೆ ಇನ್ನೂ 10 ಸಲ ಹುಟ್ಟಿ ಬರಬೇಕು. ಒಂದು ವೇಳೆ ಜನ ನಿನ್ನ ಗುಣವನ್ನು ಅವಳಲ್ಲಿ ಕಂಡಿದ್ದೆ ಆದರೆ ಅದು ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಏರಿದಂತೆ. ಈಗಲಾದ್ರೂ ತಿಳಿತೇನಮ್ಮ ನಿಮ್ಮ ಅಪ್ಪನವರ ಭಾವನೆ? ಅಲ್ಲ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರೆ. ಅದನ್ನೇ ಅವಾಗ್ಲಿಂದ ಹೇಳಿದ್ದೀನಿ ನಾನು. ಹೋಗ್ಲಿ ಬಿಡಮ್ಮ, ಯಾಕೋ ಎತ್ತುಗಳಿಗೆ ಸರಿ ಇಲ್ಲ ಅಂತ ಕಾಣ್ತಿದೆ. ನೀನೇ ಸುಮ್ಮನಾಯ್ತ? ಸರಿ ಬಿಡು. ಸುಮ್ಮನಾಯ್ತಪ್ಪ. ಕಾಫಿ ಕುಡಿದು ಹೋಗಮ್ಮ. ಏನಾದರೂ ಒಂದು ಲೋಟ ಕಾಫಿ ಕುಡಿದು ಹೋಗು ಅಂತ ಹೇಳಬಾರ್ದೇನೆ? ಬೇಡ ಅಂದೇಕೆ, ಕುಡಿಬೇಡ ಅಂತ ಹೇಳಿ. ನಿಮ್ಮದೊಳ್ಳೆ ಕಥೆ ಅಂತಲ್ಲ. ಅಪ್ಪ, ನೀನ್ಯಾಕೆ ಟೆನ್ಷನ್ ಮಾಡ್ಕೊಂತೇವಳು? ಬಂದು ಕುಡಿಯಪ್ಪ. ನನಗೆ ಬೇಡಮ್ಮ. ಯಾಕೆ? 1000 ಚೇಳು ಕಡಿದು ಸಂಕಟವಾಯಿತು. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಬರೀ ಹೊಟ್ಟೆಯಿಂದ ಹೊರಗಟ್ಟಿ ಹಾಲು ಸಕ್ಕರೆ ಬೆರೆದ ಈ ಕಾಫಿ ಕುಡಿದ್ರೆ ನನ್ನ ಹೊಟ್ಟೆಯಲ್ಲಿ ಹಾಲ ಅಲ್ಲಪ್ಪ, ಸ್ವಲ್ಪ ಕುಡಿದು ಹೋಗು. ಅದನ್ನ ನೀನು ನಿಮ್ಮ ಹೊಟ್ಲಿಗೆ ಅಷ್ಟು ಹೋಗ್ರಿ, ಬಾಡ ಮಾತಾಡ್ತೀನಿ. ನೀವು ಅವಾಗಿಂದ ನೋಡಕತ್ತೀನಿ. ಅಪ್ಪ, ಎಲ್ಲಿಗೆ ಹೊಂಟೆ? ಸುಡುಗಾಡಿಗೆ ಹೋಗ್ತೀನವ್ವ, ಸುಡುಗಾಡಿಗೆ ಹೋಗ್ತೀನಿ. ಸುಡುಗಾಡಿಗಾರ ಹೋಗು, ಸಮಾಧಿಗಾರ ಹೋಗು, ಮೊದಲು ನನಗೊಂದು ಸೀರೆ ತಂದು. ನಾನು ಸುಡುಗಾಡಿಗೆ ಹೋದ್ರೂ ಚಿಂತಿಲ್ಲ, ನಿನಗೆ ಹೊಸ ಸೀರೆ ತಂದು ಕೊಟ್ಟು ಹೋಗಬೇಕು. ತಂದು ಕೊಡ್ತೀನಮ್ಮ. ಹೇಗೋ ಸುಡುಗಾಡಿಗೆ ಹೊಟ್ಟಿದ್ದೀನಿ. ಅಲ್ಲಿ ಹೆಣಗಳ ಮೇಲೆ ಬಿಳಿ ಬಟ್ಟೆ ಹಾಕಿರ್ತಾರೆ.
ಅರ್ಶಿನ ಕುಂಕುಮನೂ ಹಾಕಿರ್ತಾರೆ, ಒಳ್ಳೆ ಮ್ಯಾಚಿಂಗ್ ಆಗಿರುತ್ತೆ. ನೀನೊಂದು ಮಿಟ್ಟಿ ಹೊರಚ್ಕೋ, ನಿಮ್ಮ ಅಮ್ಮಗೊಂದು ಚಟ್ಟಿ. ಯಾಕಮ್ಮ ಅಪ್ಪ ಎಷ್ಟು ಖಾರವಾಗಿದ್ದಾರೆ? ಏನಿಲ್ಲ ಬಿಡಮ್ಮ, ಇವತ್ತು ನಿಮ್ಮ ಮಾವ ಬರ್ತಾರಲ್ಲ. ಮಾಮ ಬರ್ತಾ ಇದ್ದಾರಾ? ಅದೇ ಶ್ಯಾಮನಿಗೆ ನಿನ್ನನ್ನು ತಂದ್ಕೋಬೇಕು ಅಂತ ನನ್ನ ಆಸೆ, ತನ್ನ ಮಗಳನ್ನು ತಂದ್ಕೋಬೇಕು ಅಂತ ಅವರ ಆಸೆ. ಅದಕ್ಕೆ ಇಷ್ಟ ಇಲ್ಲ ರಾಧ ಅಂತ. ಅಲ್ಲಮ್ಮ, ನಾನು ಕಲಿತವ್ರು, ಮೇಲಾಗಿ ಮಾವನು ಕಲಿತವ್ರು. ನನ್ನನ್ನು ಬಿಟ್ಟು ಕಸ ಮುಸ್ರಿ ಮಾಡುವ ಕಲ್ಲೇ ನಿನ್ ಕೈ ಹಿಡಿತಾ ಇದ್ದಾರೆ. ನಾನು ಅದನ್ನೇ ಮೈಲಿದ್ದು. ಹೋಗ್ಲಿ ಬಿಡಮ್ಮ. ನನಗೆ ಹೇಳ್ತೀವಿ ಮೀನಾಕ್ಷಿಗೆ ಅವರಪ್ಪ ಒಂದು ಒಳ್ಳೆ ಜಾರ್ಜೆಟ್ ಸೀರೆ ತಂದು ಕೊಟ್ಟಿದ್ದಾನೆ. ಪ್ಲೀಸ್ ನನಗೂ ಅಂತದೊಂದು ಕೊಡು. ಅಷ್ಟೇ ತಾನೇ ಮಂದ, ನೀನ್ ಮೊದಲು ಶ್ಯಾಮನ್ ಮದುವೆ ಆಗು. ಒಂದ್ ಯಾಕೆ 100 ಸೀರೆ ಉಡುಗೆ ಅಂತೆ. ಬಾ, ಟಿಫನ್ ಮಾಡಿದೀನಿ, ತಿಂದು ಅಂತೆ. ಟಿಫನ್ ಏನ್ ಮಾಡಿದಿ ಮಮ್ಮಿ? ದೋಸೆ ಮಾಡಿದೀನಿ. ದೋಸೆ ಮಾಡಿದ್ಯಾ? ಚಟ್ನಿ. ದೋಸೆ ಮೇಲೆ ಚಟ್ನಿ. ಚಟ್ನಿ ಮೇಲೆ ಬೆಣ್ಣೆ. ಬೆಣ್ಣೆ ಮೇಲೆ ಏನ್ ನಾಯಿಗಳು ನೀವು? ಓಣಿಗೆ ಹತ್ತತ್ತು ಹಡ್ದು ಬಿಡ್ತಾವ, ರಾತ್ರಿ ನಿದ್ದೆ ಮಾಡಕ್ ಬಿಡಂಗಿಲ್ಲ. ಅಯ್ಯ ನಾಯಿಗಳ ಏನು ಬೊಗಳ್ತಾವ್ರಿ ಅಂತೀನಿ. ಈ ನಮ್ಮ ರಾಜಕಾರಣಿಗಳಿಗೆ ಓಟ್ ಹಾಕೋದು ಒಂದೇ, ಈ ನಾಯಿಗಳು ಬೊಗಳೋದು ಒಂದೇ. ಇದ್ರಾಗ ಏನೇನು ವ್ಯತ್ಯಾಸ ಇಲ್ರಿ, ಹಂಗ ಬೊಗಳ್ತಾವ. ನೋಡ್ರಿ ಹೆಂಗ್ ಬೊಗಳ್ತದ. ಮೊನ್ನೆ ಬೆಳಗಾವಿ ಅಧಿವೇಶನದಾಗ ಸಿಕ್ಕಾಪಟ್ಟಿ ಬೊಗಳದಂಗೆ. ಒಂದು ಬೆಳಗಾವಿ ನಾಯಿ ಅಂತ, ಇನ್ನೊಂದು ಚಿಕ್ಕಮಂಗ್ಳೂರು ನಾಯಿ ಅಂತ ಬರೀ ಬೋಗಳು ಬೊಗಳೆ ಸಾಯ್ತಾವು. ಸಮಾಜ ಉದ್ಧಾರ ಮಾಡಲ್ಲ, ದೇಶ ಉದ್ಧಾರ ಮಾಡಲ್ಲ, ಊರು ಉದ್ಧಾರ ಮಾಡಲ್ಲ. ಅವ್ರ ಹೆಂಡ್ರು ಅವರು ಭಾಳ ದೊಡ್ಡದೈತಿ. ಒಂದು ಕೆಲಸನ ಮರ್ತ್ಬಿಟ್ಟೆ. ಅಯ್ಯಪ್ಪ, ಅಯ್ಯಪ್ಪ, ನಾನಮ್ಮ ಅಗಸ್ರವನ ಭಾಳ ಚಲೋ ಆಯ್ತು. ಏನೇನು ಬಟ್ಟೆ ಇದಾವೆ ಎಲ್ಲ ತಂದು ಕೊಟ್ಬಿಟ್ರಮ್ಮ, ಒಗದು ಇಸ್ತ್ರಿ ಮಾಡಿ ತಂದು ಕೊಟ್ಬಿಡ್ತೇನೆ. ನಾನಮ್ಮ ಕಾವೇರಮ್ಮ. ನಾನು ಕಾವೇರಮ್ಮ. ಅಲ್ಲಲ್ಲ, ನಾನು ಶೇಷ, ನೀವು ಕಾವೇರಮ್ಮ. ಶೇಷಣ್ಣ, ಏನ್ ಶೇಷಣ್ಣ, ಏನ್ ಬಂದಿ? ಏನ್ ಬಂದ್ರಿ? ವಿಶೇಷವಿಲ್ಲದೆ ಈ ಶೇಷ ಯಾರ ಮನೆಗೂ ಕಾಲಿಡೋದಿಲ್ಲಮ್ಮ. ವಿಶೇಷ ಇರೋದಕ್ಕೆ ನಾ ಬಂದಿರೋದು. ಹಂಗ ಏನ್ ವಿಶೇಷ? ಈಗ ನಿಮಗೆ ಕುತ್ತಿಗೆ ಬಂದತ್ತಮ್ಮ. ಹಂಗಾಗೆ ನಿಮ್ಮ ಯಜಮಾನ್ರಲ್ಲಿ ಅವ್ರು ಓಡೋಗಿದ್ದಾರೆ. ಅದೇ ರೋಡಿಗೆ ಹೋಗಿದ್ದಾರೆ ಅಂದೆ. ಓಡ್ ಹೋದ್ರ? ಈ ಸ್ವೀಟ್ 60 ಬಿಟ್ಟು ಓಡೋದ್ರ? ಇವತ್ತು ನಮ್ಮ ಅಣ್ಣ ಬರ್ತಾ ಇದ್ದಾನೆ, ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ರೋಡ್ಗೆ ಹೋಗಿದ್ದಾರೆ. ಓಹೋ, ನಿಮ್ಮ ಅಣ್ಣವ್ರು ಕರ್ಕೊಂಬರಕ್ಕೆ ಬೀಗರು ಕರ್ಕೊಂಬರಕ್ಕೆ ಹೋಗ್ಯಾರ. ಆತು ಬಿಡಮ್ಮ, ಬೀಗರು ಕರ್ಕೊಂಬಂದ ನಮ್ದು ಏನೈತಿ. ಈಗ ರಾಜವಣ್ಣವ್ರು ಬಂದ ಮೇಲೆ ಶೇಷಣ್ಣ ಬಂದದ್ದು ಅಂತ ಹೇಳ್ಬಿಡ್ರಮ್ಮ. ಹೌದು, ಮತ್ತು ನೀವು ಹಗಲೆಲ್ಲ ಬರಾಕತ್ತಿರಲ್ಲ ನನ್ನ ಗಂಡನ ಕೇಳ್ಕೊಂಡು. ಏನು ವಿಶೇಷ? ಶೇಷ ವಿಶೇಷ ಅಲ್ಲದೆ ಇಲ್ಲಿ ಬರಲ್ಲ. ನಿಮಗೆ ಗೊತ್ತಿಲ್ಲ ನಮ್ಮ? ಇಲ್ಲ ಶೇಷಣ್ಣ. ರಾಜೀವಪ್ಪ ಏನು ಹೇಳೇ ಇಲ್ಲ. ಅಯ್ಯೋ ಅಯ್ಯೋ, ಹೊಲಮನೆ ಕೆಲಸ ಮಾಡಕ್ಕ ಅವ್ರನ್ನ ಹೆಂಡತಿ ಸಹಾಯ ಮುಂದ ರೋಗ ರುಜಿನಿಗೆ ಅಂತೇಳಿ ನಮ್ಮ ಸಾಹುಕಾರ ಹತ್ರ 5 ಲಕ್ಷ ರೂಪಾಯಿ ಸಾಲ ಮಾಡ್ಯಾರವ. 5 ಲಕ್ಷ? 5 ಅಲ್ಲ, ಮ್ಯಾಲ 1.5 ಲಕ್ಷ ಬಡ್ಡಿ ಆಗೈತಿ. ಅಯ್ಯಯ್ಯೋ, ಅಲ್ಲ ಶೇಷಣ್ಣ, ಇಷ್ಟೊಂದು ಸಾಲ ಕೊಡ್ತಾರಲ್ಲ ಸಾಹುಕಾರು, ಮ್ಯಾಲೆ ಬಡ್ಡಿನ ತಗೊಂತಾರಲ್ಲ, ಅವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲನ? ಬಡ್ಡಿ ಅನ್ನೋದು ಲೆಕ್ಕಕ್ಕೆ ಬರಲ್ಲಮ್ಮ. ಇಂಥ ಸಾಹುಕಾರ ಯಾರು ಹೇಳ್ಬೇಕು? ಉಸುಲಿ ಮಾಡಕ್ಕೆ ಅಂತಾನೆ ಬೇರೆ ಇಟ್ಟಿರ್ತಾರೆ, ಸಮಾಧಾನ ಮಾತಾಡಕ್ಕಂತ ಬೇರೆ ಇಟ್ಟಿರ್ತಾರೆ. ಯಾರು ಯಾವಾಗ ಕೊಡಲ್ಲ ಹೊಡಿಸಿ ಉಸುಲು ಮಾಡ್ತಾರೆ. ಇಂಥ ಸಾಹುಕಾರ ನಮ್ಮ ಸಾಹುಕಾರ. ಏನಮ್ಮ, ನಾ ಬಂದಿದ್ದೆ ಅಂತ ಹೇಳ್ಬಿಡ್ರಿ. ಆದಷ್ಟು ಬೇಗ 6.5 ಲಕ್ಷ ರೂಪಾಯಿನ ವಾಪಸ್ ಕೊಟ್ಟು ಈ ಮನಿನ ಪತ್ರನ ವಾಪಸ್ ಇಸ್ಕೊಳಕ್ಕೆ ಬರ್ದೇನವ. ಅನ್ನಂಗೆ ಕೇಳಿ ಮಾರ. ಹಿಂದೆ ನಿಮ್ಮ ಅಕ್ಕದ ಅಕ್ಕವ್ರ ಅವ್ರ ಮ್ಯಾಲೆ ಹೋದ್ರಲ್ಲ, ನೀವು ಕೆಳಗದ. ಇನ್ನು ಏನಮ್ಮ ಅವ್ರ ಪ್ರೀತಿ ತುಂಬಿದ ಕೊಡ ತುಳುಕಲ್ಲ ಅಂತಾರೆ ನೋಡ್ತಾಯಿ. ಮನೆಗೆ ಬಂದವ್ರಿಗೆ ಉಣ್ರಿ, ತಿನ್ರಿ, ಕುಡೀರಿ, ಕಾಫಿ ಕುಡೀರಿ, ಚಾ ಕುಡೀರಿ, ಊಟ ಮಾಡುವಾಗ. ಅಯ್ಯೋ ಶೇಷಣ್ಣ, ನಾನು ಬಹಳ ಒಳ್ಳೆಕೆ ಇದ್ದೀನಿ. ಬಾ ಶೇಷಣ್ಣ.
ಶೇಷಣ, ಹೊಟ್ಟೆಗೆ ಏನು ತಿಂತಿ? ಅದೇ ದೋಸೆ, ಇಡ್ಲಿ, ಅನ್ನ, ಸಾರು, ಕಾಫಿ, ಟೀ, ಬೋರ್ಮಿಟಾ, ಹಾರ್ಲಿಕ್ಸ್. ಯಾರು ಎಲ್ಲರಿಗೆ ಏನು ತಿಂತಾರ ಅದನ್ನ ನಾವು ತಿನ್ನೋದು. ಬೇಡ ತಾಯಿ, ಏನೇನು ಬೇಡ. ಈಗೇನು ಇಷ್ಟ ಅಂದ್ರಲ್ಲ ಅಷ್ಟ ಹೊಟ್ಟೆ ಬಂದಾಗಾತ. ಗಂಟ್ಲ ಒಂಚೂರು ಒಣಗ್ತೈತಿ. ಬಿಸಿ ಬಿಸಿ ಕಾಫಿ ಮಾಡ್ತೀವಿ. ಬಿಸಿ ಬಿಸಿ ಕಾಫಿನಾ ತರ್ತೀನಿ. ಅಂದಾಗ ಶೇಷಣ್ಣ ಹೇಳದೆ ಮರ್ತ್ಬಿಟ್ಟೆ. ಬೆಕ್ಕು ಹಾಲು ಕುಡ್ದು ಹೋಗ್ಬಿಟ್ಟೈತೆ ನೋಡಿ ಶೇಷಣ್ಣ. ಬೆಕ್ಕ? ಅದು ನಿಮ್ಮ ಮನೆಗೆ? ನಮ್ಮ ಮನೆದ. ನಿಮ್ದ ಹಾಲು ಕುಡ್ದ? ನಮ್ದು. ಹೋಗ್ಲಿ ಬಿಡವ, ನಾವು ಹಾಲ್ನಾಗ ಹಾಕ್ಸ್ಕೊಂಡು ಕುಡಿಯೋದು ರೂಢಿ ಏನಿಲ್ಲ. ತೆಳ್ಳಗೆ ಡಿಕಾಕ್ಷನ್ ಮಾಡ್ತೀವಿ. ಕಾಫಿ ಪುಡಿ ಎಲ್ಲ ಇತ್ತು ಮಾಡಕ್ಕ? ಅದು ಇಲ್ಲ. ಹೋಗ್ಲಿ, ಬಿಸಿನೀರು ಸಕ್ಕರೆ ಹಾಕಿ ಬೊಳ್ಳೆಳ್ಳೆ ಕೊಟ್ಟರು. ಏನು? ಬಿಸಿನೀರಿಗೆ ಒಂದಿಟ್ಟು ಸಕ್ಕರೆ ಹಾಕಿ ಬೊಳ್ಳೆಳ್ಳೆ ಒಂದೇ ಬೊಳ್ಳ ಕೊಟ್ಟರು. ಬಿಸಿ ನೀರು ಹಾಳಾದವಳು ಕಲ್ಯಾಣಿ. ಎಷ್ಟೊತ್ತೈದು ನೀರು ತರಕ್ ಹೋದಕ್ಕೆ ಇನ್ನೂ ಬಂದೇ ಇಲ್ಲ ನೋಡಿ. ಏನಮ್ಮ ಏನಿಲ್ಲ ಅಂದೆ? ಅದ ನೀರು ತರಕ್ ಹೋದಕ್ಕೆ ಬಂದಿಲ್ಲ ಅಂದೆ. ತಂದೆ ಅರ್ತೀವ ತಾಯಿ ಅನ್ನಂಗ. ನಿನ್ನ ಹೆಸರೇನವ? ಕಾವೇರವ. ಕಾವೇರಿ. ಕಾವೇರಿ ಅಂತ ಹೆಸರು ಇಟ್ಕೊಂಡಿ ತಾಯಿ. ಅಂತ ನೀರು ಸಾಕಷ್ಟು ಹರಿಯೋ ಹೊತ್ನಾಗೆ ನಿಮ್ಮ ಮನೆಗೊಂದು ಹನಿ ನೀರಿಲ್ಲ ಅಂತಲ್ಲ. ಇವತ್ತೇ ಇಲ್ಲ ನೋಡು. ಇವತ್ತೇ ಇಲ್ಲ. ಸರಿ ಬಿಡವ, ಹಂಗೆಲ್ಲ ಏನು ಬೇಡ. ಇನ್ನೊಂದು ಸರಿ ಬರುವಾಗ ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಸಣ್ಣದೊಂದು ದುಡಗಾಡಿ ತಂದು ಇಟ್ಬಿಡ್ತೇನೆ. ನೀನೇ ಹಾಕಿ ಅಕ್ಕಿನ ಕುಡಿದು ಬಂದವರಿಗೆಲ್ಲ ಮಾಡಿ. ಅಷ್ಟು ಮಾಡಿ ಶೇಷಣ್ಣ ಪುಣ್ಯ ಬರ್ತದೆ. ಈ ಸಾಲಗಾರರು ಬರ್ತಾರೆ ಅಂತಾನೆ, ಉಸುಲಿ ಮಾಡಕ್ ಬರ್ತಾರೆ ಅಂತಾನೆ ಈ ನಾಯಿ ಹಿಡ್ಕಿಟ್ಟಿರ್ತಾರೆ. ಕಾಯರಮ್ಮ ಸ್ವಲ್ಪ ನಾಯಿ ಹಿಡ್ಕೊಳಮ್ಮ. ಆಯ್ತು ಹಿಡ್ಕೊತೀನಿ. ನಾಯಿ ಹಿಡ್ಕೊಳಮ್ಮ. ಹಿಡ್ಕೊಂಡೆ. ಹಿಡ್ಕೊಳಮ್ಮ. ಏ ನಾಯಿ ಹಿಡ್ಕೊಳ, ನನ್ನ ಹಿಡ್ಕೊ. ಯಪ್ಪ, 5 ಲಕ್ಷಕ್ಕೆ 1.5 ಲಕ್ಷ ಬಡ್ಡಿ, 6.5 ಲಕ್ಷ. ನಾವೆಲ್ಲೇನು ತೀರ್ಸೋಣ? ಯಾರು ಸಾಲ ಮಾಡೋರು ಅವರೇ ತೀರಿಸ್ತಾರೆ. ನಾನಂತೂ ಆದಷ್ಟು ಬೇಗ ನನ್ನ ಮಗಳು ಮದುವೆ ಮಾಡಿ ಮಗಳ ಮನೆಗೆ ಹೋಗಿ ಆರಾಮ್ ಇದ್ದು ಬಿಡ್ತೀನಿ. ಯಾರು ಮೇರಾ ದೀವಾನ ಭೂಲ್ ಗೈ ಅಂತೇನ ಬಾಬಾ ಬಾಬಾ ಬಾಬಾ. ಏನ್ರಿ ಕಾವೇರಮ್ಮ, ರೊಕ್ಕ ವಸೂಲಿ ಬಿಡಕ್ಕೆ ಹೋದ್ರೆ ಈ ಮನೆ ಬಾಯಿ ಬಂದಂಗೆ ಬೈತಾರೆ. ಅಯ್ಯಪ್ಪ, ನಾನು ಹಿಂದೆ ನಾಟಕ ಕಂಪನಿಗೆ ಇದ್ದಾಗ ಜನ ನನಗೆ ಬಾಯಿಗೆ ಬಂದಂಗೆ ಬೈಯಾರ್ರಿ. ಅಯ್ಯೋ ನಮ್ಮ ಮಾಲಕರುಗಳು ಸುಮ್ಮನೆ ಇರೋದಿಲ್ಲ. ಶೇಷ ಎದ್ದೇನೋ ಅಡ್ವರ್ಟೈಸಿಗೆ ಕಳಿಸೋ, ಶೇಷ ಎದ್ದೇನೋ ಕಾಯಿಪಲ್ಲೆ ತಗೊಂಬಾರೋ, ಹೋಗೋ ಬಾರೋಣ ಅಂತಿದ್ರಿ. ಆದರೆ ಈ ನಮ್ಮ ಸಾಹುಕಾರ ರಂಗಣ್ಣನ ಜೋಡಿ ನಾನು ಸೇರಿದ ಮೇಲೆ, ಅವ್ರ ಜೊತೆಗೆ ನಾನು ಸೇರ್ಕೊಂಡ್ಮೇಲೆ ಎಂತೆಂಥ ಬೆಲೆ ರೀ ನನಗೆ. ಸಿಗಬಾರದು ಜಗದಗಲಾಟನ ಊಟ ಎಲ್ಲ ಸಿಗ್ತೈತಿ. ಈ ಕೆಂಪು ವರ್ಣದ ಪುಸ್ತಕದ ಮಹಿಮೆನೇ ದೊಡ್ಡದು. ಇದರಲ್ಲಿರ್ತಕ್ಕಂಥ ಸಾಲದ ರೊಕ್ಕ, ದುಡ್ಡು, ಹಣ ಮನುಷ್ಯನಿಗೆ ಏನೆಲ್ಲ ಮಾಡಿಸ್ತೈತ್ರಿ. ಹಣವೇ ಏನಪ್ಪಾ ನಿನ್ನ ಮಹಿಮೆ. ಹಣವಿದ್ದರೆ ಈ ಲೋಕ, ಬರಿಗುಣವಾದರೆ ನರಕ. ಜನ ಜಂಜಣ ಜಗವೆಲ್ಲ ಜಂಜಣ, ಜಗವೆಲ್ಲ ಜಂಜಣ. ಹಣವಿದ್ದರೆ ಈ ಲೋಕ, ಬರಿಗುಣವಾದರೆ ನರಕ. ಜನ ಜಗವೆಲ್ಲ ಜಂಜಣ, ಜಗವೆಲ್ಲ ಜಂಜಣ. ಲೋಕಕ್ಕೆ ಬರಲು ಬ್ರಹ್ಮ ಕೊಟ್ಟ ಪಂಚಪ್ರಾಣ, ಲೋಕದಲ್ಲಿರಲು ಮನುಜನಿಗೆ ಹಣವೇ ಪ್ರಾಣ. ಲೋಕಕ್ಕೆ ಬರಲು ಬ್ರಹ್ಮ ಕೊಟ್ಟ ಪಂಚಪ್ರಾಣ, ಲೋಕದಲ್ಲೂ ಮನುಜನಿಗೆ ಹಣವೇ ಪ್ರಾಣ. ಹಣವೇ ಪ್ರಾಣ, ಹಣವೇ ಮಾನ, ಹಣವೇ ಬಾಳಿನ ಬಿಲ್ಲಿಗೆ ಬಾಣ. ಹಣವಿದ್ದರೆ ಈ ಲೋಕ, ಬರಿಗುಣವಾದರೆ ನರಕ. ಜನ ಜಗವೆಲ್ಲ ಜಂಜಣ, ಜಗವೆಲ್ಲ ಜಂಜಣ. ಹಣ ಗಳಿಸುವುದೇ ಬಾಳಿಗೆ ಆಗಿದೆ ಕಲೆ,
ಹಣದೆಲ್ಲವನ್ನ ಬಾಳು ಹೆಣ, ಹಣ ಗಳಿಸುವುದೇ ಬಾಳಿಗೆ ಆಗಿದೆ ಕಲೆ, ಹಣವಿಲ್ಲವದ ಬಾಳಿಗೆ ಬಾಳೆ ಹೆಣ. ಹಣವಿದ್ದ 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 ಅವನೇ ಈ ಭೂಲೋಕದ ಒಡೆಯ, ಹಣವಿದ್ದರೆ ಈ ಲೋಕ ಬರಿಗುಣವಾದರೆ ನರಕ. ಜನ 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 ಜಗವೆಲ್ಲ ಜಂಜಣ, ಜಗವೆಲ್ಲ ಜಂಜಣ. ಓಹೋ ಈಗ ಬಂತು ನೋಡ್ರಿ ನಮ್ಮ ದಾವಣಗೆರೆ ತೇರು. ರಾಜಾದಿರಾಜ ರಾಜ ಮಹಾರಾಜ ನಮ್ಮ ಸಾವುಕಾರ ರಂಗಣ್ಣನ ಆಗಮನ. ಬರಬೇಕು ಬರಬೇಕು ಬರಬೇಕು, ನೀವು ಜೋರಾಗಿ ಚಪ್ಪಾಳಿ ತಟ್ಟಬೇಕು. ಏನೋ ಶೇಷ, ಒಬ್ಬನೇ ಆಡ್ಕೊಂತ ನಿಂತು ಬಿಟ್ಟಲ್ಲೋ. ಮತ್ತಿಡಿಕೆ ನಿನಗೆ ನಾಟಕದ ಹುಚ್ಚು. ನಾಟಕದ ಹುಚ್ಚಲ್ಲ ಯಜಮಾನ್ರೆ, ಇದು ಜೀವನದ ಹುಚ್ಚು. ಇದು ಜೀವನದ ಹುಚ್ಚು. ನನ್ನ ಶ್ರೀಮಂತಿಕೆ ನೋಡಿ ನೀ ಪಡೋ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಹಂಗಾರ ಒಂದು ಕಡ್ಡಿ ಹುಚ್ಚು. ಓಹೋ ಇದು ಬೇರೆಣ. ಹಣವಿದ್ದರೆ ಈ ಲೋಕ ಬರಿಗುಣವಾದರೆ ನರಕ. ಜನ ಜನ ಅದ ಅದ ಸೇದ್ ಬ್ಯಾಡ್ರಿ ಅಂತೀನಿ, ಕೇಳೋದಿಲ್ಲ. ಚಟಕ್ಕೆ ಸೇದಿ ಬಿಡ್ತೀರಿ, ಈಗೆಲ್ಲ ಮಾಡಿಬಿಡ್ತೀರಿ. ಅನ್ನಂಗೆ ಸಾವುಕಾರ ಏನು ಈ ಕಡೆಯಿಂದ ಬರಕತ್ತೀರಿ? ಹೇಳಿದ್ನಲ್ಲಪ್ಪ, ನನ್ನ ಹೊಟ್ಟಿ ನೋಡಿ ಏನಾರ ಹೊಟ್ಟಿ ಕಿಚ್ಚೇನೋ ನಿನಗೆ? ನಿಮ್ಮ ಹೊಟ್ಟಿ ನಾವ್ಯಾಕ್ರಿ ಹೊಟ್ಟಿ ಕಿಚ್ಚು ಬಿಡೋಣ? ಅದು ಹೊಟ್ಟಿ ಇದ್ದರ್ಗಷ್ಟೇ ಹೊಟ್ಟಿ ಕಿಚ್ಚು. ಅಂದ್ರೇನು? ಬಡವರಿಗೆ ಹೊಟ್ಟೆನೇ ಇಲ್ಲ ಅಂತೀಯ? ಎಲ್ಲಿಂದ ಬರ್ಬೇಕ್ರಿ ಬಡವರಿಗೆ ಹೊಟ್ಟಿ? ಈ ಮಲ್ಟಿಪ್ಲೆಕ್ಸು, ಆ ಪ್ಲೆಕ್ಸು, ಈ ಪ್ಲೆಕ್ಸು ಅಂತ ಬಂದು ಬಂಡವಾಳ ಶಾಹಿಗಳು ಸಣ್ಣ ಸಣ್ಣ ಬಂಡವಾಳದಾರನ ಕಾಲ ಹಾಕಿ ತುಳಿಯಕತ್ತಿದ್ರು. ಇನ್ನು ನಿಮ್ಮಂಥ ದೊಡ್ಡ ದೊಡ್ಡ ಶ್ರೀಮಂತರು ದಿನದ ಸಾಲ, ಗಂಟಿ ಸಾಲ, ಗಂಟಿ ಬಡ್ಡಿ ಅಂತ ಕೊಟ್ಟು ಅವ್ರನ್ನ ತುಳಿದು ಬಿಟ್ರಿ. ಇನ್ನೆಲ್ಲಿಂದ ಬರ್ಬೇಕ್ರಿ ಹೊಟ್ಟಿ? ಅವ್ರು ಏನಿದ್ರು ಬರೇ ಅಷ್ಟೇ. ಶೇಷ, ನಾನು ಈ ಮಟ್ಟಕ್ಕೆ ಬರ್ಬೇಕಾರ ಎಷ್ಟು ಕಷ್ಟಪಟ್ಟಿನ ಗೊತ್ತೈತೆ? ಇಲ್ಲ ಅಂದ್ರೆ ಬೆಳಿತಿತ್ತ ಇಂಥ ಡುಮ್ಮಂತ ಹೊಟ್ಟಿ. ಇಲ್ಲ ಶೇಷ, ಮನುಷ್ಯ ಮನಸ್ಸು ಸ್ವಲ್ಪ ಕೆಟ್ಟ ಮಾಡಿಬಿಟ್ಟ ಅಂದ್ರೆ ಸಣ್ಣ ಶ್ರೀಮಂತ ಆಗ್ಬಿಡ್ತಾನೋ. ಅದಿರ್ಲಿ, ಈಗ ಎಲ್ಲಿಂದ ಬರಕತ್ತೀರಿ? ಅದೇಪ್ಪ, ಸುಡ್ಗಾಡದಿಂದ ಬರಕತ್ತೆ. ಅದೇ ಕಣ, ಅಲ್ಲಿ ಹೊಸ ಮನೆ ಕಟ್ಟಿನಲ್ಲ. ಹಂಗೆ ಹೇಳ್ರಿ. ಇನ್ನೇನಪ್ಪ ಶೇಷ, ಹೊಸ ಮನಿ ಆತಲ್ರಿ, ಸಂಪತ್ತು ಕೂಡ್ತು. ಕೂಡೇ ಇನ್ನ ಲಕ್ಷ್ಮೀ ಪೂಜೆ ಒಂದು ಆಗ್ಬೇಕಲ್ಲ ಸಾವುಕಾರ. ಮೂರು ಜನ ಪೂಜಾರಿ ಇಟ್ಟಿರಿ. ಕರೆಕ್ಟಾಗಿ ವಾರಕ್ಕೆ ಪ್ರಸಾದ ಅಂತ ತಂದು ಕೊಡ್ತಾರೆ. ಲಕ್ಷ್ಮೀ ಪೂಜೆನ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಮಾಡಿಸ್ತಾನೆ ಅದೀವಿ. ಮತ್ತೆ ಹಾಕ್ಬೇಕು ಲಕ್ಷ್ಮೀ ಪೂಜೆ. ಆ ಲಕ್ಷ್ಮೀ ಪೂಜಲ್ಲೋ ಮನಿ ಬೆಳಗಕ್ಕೆ ಒಂದು ಲಕ್ಷ್ಮಿ ಬೇಡ. ನೀವು ಇಲ್ಲಿಗೆ ಬಂದ್ರೇನ ಈ ಲಕ್ಷ್ಮಿಗೆ ಅಡ್ಡಿಲ್ಲ. ಹೌದು, ನಿಮ್ಗೆ ಯಾರು ಕನ್ಯೆ ಕೊಡ್ಬೇಕು ಈ ವಯಸ್ಸು? ಯಾಕೋ ಕೊಡಲ್ಲ? ಏನಾಗ್ಯಾತು? ಮನಿ ಐತಿ, ಶ್ರೀಮಂತಿಕೆ ಐತಿ, ಸೌಕಾರ್ಕಿ ಐತಿ, ಯಾರು ಕೊಡಲ್ಲ ಹೆಣ್ಣು? ನನ್ನೇನ್ರಿ ಕೇಳ್ತೀರಿ? ಇಲ್ಲಿ ಕೂತಾರ ಹೆಣ್ಣು ಕೊಡೋರು ಕೇಳ್ರಿ, ನನ್ನೇನು ಕೇಳ್ತೀರಿ ನೀವು? ಹೋಗ್ಲಿ ಬಿಡಪ್ಪ. ಆ ಬಡ್ಡಿ ವಸೂಲಿ ಎಲ್ಲಿಗೆ ಬಂತು? ವಸೂಲಿ ನನ್ನ ಹೆಸರು ಹೇಳ್ರಿ? ಶೇಷ. ನನ್ನ ಹೆಸರು ಶೇಷ, ಇನ್ನು ಉಳಿದದ್ದು ನಾಮಶೇಷ. ಇಲ್ಲ, ನೌಕರಿಗೆ ಇಟ್ಕೊಂಡದ್ದು ನಂದು ನಾಮ ಶೇಷ. ಇಲ್ಲ ಸಾವುಕಾರ, ಇಲ್ಲ. ನೀವು ಯಾರಿಗೆ ಬಡ್ಡಿ ಸಾಲ ಕೊಟ್ಟಿರ್ತೀರಿ ಅವ್ರ ಮನೆ ನಾಮಾವಿಶೇಷ. ಆತು.
ಆ ರಾಜೀವ್ ಅಪ್ಪನ ಮನೆಗೆ ಹೋಗಿದ್ದೇನೆ. ಹೋಗಿದ್ದಲ್ರಿ? ಏನಂದ ಬಡವ? ಇನ್ನೇನಂತಲ್ರಿ, ಅದ ಅವರ ಕಾಯರಮ್ಮರಿಲ್ರ, ಅವ್ರ ಅಣ್ಣ ಗುಂಡಣ್ಣ ಬಂದದ್ನಂತ. ಬೀಗರು ಬಂದಾರ, ಈ ಹೊತ್ನಾಗ ಏನು ಕೇಳೋದು ಅಂತ ಹಾಗೆ ಬಂದ್ಬಿಟ್ಟೆ. ಅಂದ್ರೇನು ಶೇಷ? ಬೀಗರು ಬಿಜ್ರು ಬಂದಾಗ ಅವ್ರಿಗೆ ಸಾಲ ಕೇಳಿ ಅವ್ರ ಮಾನ ಚ್ಯುತಿ ತರಬೇಕು, ಅಂದ್ರೆ ನಮ್ಮ ಸಾಲ ಉಸಿಲಿ ಆಗೋದು. ಹಿಂಗೆ ಯಾಕೆ ಬಂದಿದ್ನಂತ ಅವನು? ಏನು ಸೌಕರ್ಯ ಹಿಂಗೆ ಕೇಳ್ತೀರಿ ನೀವು? ಅವ್ರ ಮನೆಗೆ 2 ಹೆಣ್ಣು ಮಕ್ಕಳಿಲ್ರ, ಅದ್ರ ವಿಚಾರ ಮಾತಾಡಕ್ ಬಂದಿರ್ಬೇಕು. ಅದೇ ಒಂದು ತಾಯಿ ಸತ್ತು ಮಗಳೈತಲ್ಲ, ಅದು ಏನದು ಶೇಷ ಹಾಕಿ? ಅವನ ಹೆಸ್ರ ಕಲ್ಯಾಣಿ. ಕೊಲ್ಲೆಣ್ಣಿ ಹಂಗೆ ಎಳಿಬೇಡ್ರಿ, ಕಲ್ಯಾಣಿ. ಕಲ್ಯಾಣ ಮತ್ತೆ ಬಾತಿತ್ತ ಕೇಳಿತಾರ್ರಿ ಇವ್ರು. ಯಾಕೆ ಬಂದಿದ್ನಂತ? ಅದೇನೋ ಅವ್ರಿಗೆ ಮಗ ಅದಾನಲ್ರಿ, ಒಬ್ರು ಹುಡುಗಿ ಯಾರ ಮದುವೆ ಮಾತುಕತೆಗೆ ಏನಾರು ಬಂದಿರ್ಬೇಕು. ಮಾತುಕತೆ ಆತಂತೇನೋ? ಏನಾದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹೆಂಗಾಕತ್ತು ಶೇಷ? ಹೆಂಗಾಕತಿ? ಆ ಹುಡುಗಿ ಮ್ಯಾಲ ಮನಸ್ಸಿಟ್ಟೆ ರಾಜೀವ್ ಅಪ್ಪಗ 5 ಲಕ್ಷ ಬಿಟ್ಟೀನಿ, ಮ್ಯಾಗ 1.5 ಲಕ್ಷ ಬಡ್ಡಿ ಆಗೈತಿ. ಹ್ಯಾಂಗ ಕೊಡ್ತಾನ ಬಡವ? ಅದಕ್ಕೆ ಅಂತೇನ್ರಿ ನಾನು, ಈ ಸಾವುಕಾರ ಅಷ್ಟು ರೊಕ್ಕ ಸುಮ್ಮನೆ ಕೊಡೋ ಮಗ ಅಲ್ಲ. ಅದಕ್ಕೆ ಆ ಹುಡುಗಿ ಮೇಲೆ ಅಂತೂ ನಿಮ್ಮ ಹದ್ದಿನ ಕಡ್ಡು ಆ ಹುಡುಗಿ ಮೇಲೆ ಬಿತ್ತನ್ರಿ. ಹೇಳ್ದ ಶೇಷ, ಮನಿ ಮಾಡಿದೆ, ಸಾಲ ಕೊಟ್ಟೀನಿ, ಸಾಲ ಒಳ್ಳೆ ಕೊಡ್ಲಿಲ್ಲ ಅಂದ್ರೆ ಸಾಲ ನಾರ ತೀರಿಸ್ಬೇಕು, ಇಲ್ಲ ಮನಿ ನಾರ ಖಾಲಿ ಶೇಷ. ಆ ಹುಡುಗಿ ಏನಾದರೂ ನನ್ನ ಅಡಿಕೆ ಬಿಟ್ರೆ ನಾನೇ ಈ ಲೋಕದ ಇಂದ್ರ, ಭೂಲೋಕದ ಸಂದ್ರ. ಸಾವುಕಾರ್ರೆ ಏನ್ರಿ ಕರೆಂಟ್ ಹೋಗ್ಬಿಡ್ತು? ಸಾವುಕಾರ ಯಾಕ್ರಿ ತಡ ಮಾಡಿ ಕರೆಂಟ್ ಹೋಗಿ? KEB ಫೋನ್ ಮಾಡ. ಅಯ್ಯೋ ಶೇಷ, ಅಮಾಸಿನೇ ಬಂದತ್ತಲ್ಲೋ, ಅದಕ್ಕೆ ಕರೆಂಟ್ ಹೋಗೈತಿ ಅಂದ್ರೆ ನಮ್ಮ ಅಚ್ಚಮ್ಮ ಎಲ್ಲಿಂದ ಬಂದೆ? ಸಾವುಕಾರ ಮನೆಯಿಂದ ಬಂದೆಪ್ಪ. ಸಾವುಕಾರ ಮನೆಯಿಂದ ಅಚ್ಚೆ ತರಕಾರಿ ಕಳಿಸಿದ್ನೆಲ್ಲ ಬಂತೇನ? ಬಂದು ಮುಡ್ತ್ರಿ, ಅಡಿಗೆ ಮಾಡಿ ಬೆಂಕಿ ಹಾಕಿ ಸಾವುಕಾರ ಮನೆ ಬೆಂಕ, ಆಂಬುಲೆನ್ಸ್ ಆಂಬುಲೆನ್ಸ್, ನೀರು ನೀರು ನೀರು. ಏನ್ ತಿಳ್ಕೊಂತೀಯಪ್ಪ ನೀನಂತೀನ? ಅಡಿಗೆ ಮಾಡಿಟ್ಟು ನೀರು ಒಲಿಗೆ ಬೆಂಕಿ ಹಾಕಿ ಬಂದಿನಿ ಅಂದೆ. ಬಂದಲ್ಲಪ್ಪ ಸಾವುಕಾರ ಸನನದ ಡೇಟು. ಸಾವುಕಾರ ಸ್ನಾನ ಮಾಡೋ ಡೇಟ್ ಬಂತ? ಹೌದು ನೋಡಿ ಶೇಷ, ಕರೆಕ್ಟ್ ಡೇಟ್ ಬಂತಲ್ಲ. ಹೆಂಗ್ರಿ? ಹೋದ ವರ್ಷ 21 ಹೌದು 1/24 ಮಾಡಿದ್ದೆ. ಈ ವರ್ಷ ಮತ್ತೆ ಬಂತು ನೋಡಿ. ಈ ವರ್ಷ 21/1/2025 ಬಂತು. ವರ್ಷಕ್ಕೊಮ್ಮೆ ನಾವು ಹಗಲೆಲ್ಲ ಸ್ನಾನ ಮಾಡಿದ್ರೆ ಲಕ್ಷ್ಮಿ ಹೊಂಟೋಗ್ಬಿಡ್ತಾರೆ. ಮೊದಲನೇ ಮದುವೆ ಆಗ ಬೀಗರು ಕೊಟ್ಟಿದ್ದು ಅಮ್ಮಮ್ಮನ ಸೋಪ್ ಇನ್ನು ಹಂಗ ಇತ್ತು. ಅಮ್ಮಮ್ಮನ ಸೋಪ ನಿಮ್ಮಮ್ಮನ ಸೋಪ ರೇ? ಅದು ಅಮ್ಮಮ್ಮನ ಸೋಪ್ ಅಲ್ರಿ, ಹಮಾಮ್ ಸೋಪ್. ಅದೇ ಮುಂದೆ 3 ವರ್ಷ ಆದರೂ ಅದು ಸೌದದ್ದು. ಪ್ರತಿ ವರ್ಷ ಡೇಟ್ ಬಂದ ತಕ್ಷಣ ಜಳಕಕ್ಕೆ ನೀರು ಹಾಕ್ಕೊಂಡು ತಗೊಂಡು ಮೂಸ್ ನೋಡಿ ಹಂಗೆ ಇಟ್ಬಿಡ್ತೀವಿ. ಆಯ್ತು ಬಿಡ್ರಿ, ನೀವು ಸಾಯಂಕ ಮದುವೆ ಆದ್ರೂ ಆ ಸಾಬೂನಿನ ಸವೆಯೋದಿಲ್ಲ, ನಾಗಣ್ಣ ಅಂಗಡಿ ನೀವೇನು ತರೋದು? ಈ ಮಂದಿ ದಿವಸ ಹೆಂಗ್ ಜಳಕ ಮಾಡ್ತಾರ ಏನಪ್ಪ? ಲಕ್ಷ್ಮಿ ಹೋಗ್ಬಿಡ್ತಾಳೆ ದಿನ ಜಳಕ ಮಾಡಿದ್ರ. ಹಂಗೇನವ ಅಂತೂ ನಿನ್ನ ಜೀವನ ಅಚ್ಚುಕಟ್ಟ ನಡೆದೈತಿ. ಏನ್ ನಡೀತೈತಪ್ಪ ನಂದು ಅಚ್ಚುಕಟ್ಟಾಗಿ ಅಂತೀನಿ. ಅಲ್ಲ ಶೇಷಣ್ಣ, ನಾನು ಏನ್ ಮಾಡ್ತೀನಿ ಗೊತ್ತೇನಪ್ಪ? ಬೆಚ್ಚಗಿದ್ದಲ್ಲೇ ಮೇದು, ಹಚ್ಚಿಗಿದ್ದಲ್ಲೇ ಮೇದು, ಬೆಚ್ಚಗಿದ್ದಲ್ಲೇ ಮಲಗೋ ಜಂಗ್ಲಿ ದರ ದರ ಆಗಿನಪ್ಪ. ನೀನು ಜಂಗ್ಲಿ ತನ ಆಗಿಲ್ಲ, ಮತ್ತೇನಾಗಿರಂತ ಅದೇನೇನ ಆಗಿದೆ ಬಿಡು, ಇರ್ಲಿ. ನೀನ್ ಯಾಕೆ ಯೋಚನೆ ಮಾಡ್ತಿ? ನಿನಗೂ ಒಂದು ಒಳ್ಳೆ ವರ ನೋಡ್ತೀನಿ. ನಿನಗೂ ಒಂದು ದಿವಸ ಕಾಲ ಕೂಡಿ ಬರ್ತೈತಮ್ಮ, ಕೂಡಿ ಬರ್ತೈತಿ. ಏ ಶೇಷ, ಕಾಲ ಕೂಡಿ ಬರೋದ್ರಾಗ ಈ ಜಗತ್ತು ಪ್ರಳಯನ ಅಂದ್ರೆ ಈಕಿ ಮದ್ವೆನೇ ಆಗಲ್ಲ ಅಂತೀರೇನ? ಈಗಿನ ಯಾರ ಮದುವೆ ಆಗ್ತಾರ? ಯಾಕೆ ಆಗುದಿಲ್ರಿ ಮದ್ವಿ?
ನಾ ಏನು ಹೆಣ್ಣಲ್ಲೇನು ಚಂದಿಲ್ಲೇನು? ನೀನು ಹೆಣ್ಣ ಸೀರೆ ಉಟ್ಟಿದಿ, ಕುಬಸ ತೊಟ್ಟಿದಿ, ಕುಂಕುಮ ಹಚ್ಕೊಂಡಿದಿ, ಹೋಗಿ ಕನ್ನಡ ನೀನು ಮಾರಿ ನೋಡಿಕೆ. ಅಯ್ಯೋ, ಏನಾಗಿದೆ ಈ ನನ್ನ ಫಿಗರ್? ಜಸ್ಟ್ 5 ಮಿನಿಟ್ ನಿಮ್ಮ ಮನೆಯಲ್ಲಿ ಮುಖವನ್ನು ತೊಳೆದುಕೊಂಡು ಅಮಾಮ್ ಪೌಡರ್ ಹಚ್ಕೊಂಡು ಲಿಪ್ ಟ್ರಿಕ್ ಹಚ್ಕೊಂಡು ಬಂದಿನಿ. ಏನಾಗಿದೆ ಈ ನನ್ನ ಫಿಗರ್? ಏನಾಗಿದೆ ಹಚ್ಚಿ ಯಾವ್ದಾರ ಹೋಟ್ಲಿಂದ ಬೂದಿ ಹಾಕಿರ್ತಾರೆ, ಒಳ್ಳಾಡಿ ಎದ್ದು ಬಿಡು, ಪೌಡ್ರರ ಉಳಿತೈತಿ. ಅಮಾಸಿ ಮಾಡ್ದಕ್ಕೆ ಕಳಾಗಿನಿ, ಕತ್ತಿ ವರಿಯಾಗಿನಿ. ನೀ ಕತ್ತಿ ವರಿ ಆಗಿಲ್ಲ, ಕತ್ತಿ ಮರಿ. ನನ್ನ ತಲೆ ಒಂದು ವಿಚಾರ ಬಂದ, ನನ್ ಒಳ್ಳೇದಕ್ಕೆ ನಿನ್ ತಲೆಯಾಗ ಬರೋದ ವಿಚಾರ ಅಲ್ರಿ. ಹೆಂಗಿದ್ರೆ ನೀವು ಮದುವೆ ಮದುವೆ ಅಂತೀರಿ, ನೀವ್ಯಾಕೆ ಅಚ್ಚಮ್ಮನ್ನ ಮದುವೆ ಆಗ್ಬಾರ್ದು? ಶೇಷ ನಾನು ಈಕಿನ ಮದುವೆ ಅಲ್ಲ ನೋಡ್ರಿ. ನೀವು ಮದುವೆ ಆಗ್ರಿ ಸೌಕರ್ಯ, ಇವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಬಿಳಿ ಸೀರೆ ಉಡಿಸಿ ಬೆಳಗಿಂದ ಸಂಜೆವರೆಗೆ ಮನೆ ಒಳಗೆ ಇಟ್ಕೊಳ್ರಿ. ಹೆಂಗಿದ್ರೆ ದೊಡ್ಡ ಕಾಂಪೌಂಡ್ ಐತಿ. ಬಿಳಿ ಸೀರೆ ಉಡಿಸಿ ಸಾಯಂಕಾಲ 6:30 ಮೇಲೆ ಹೊರಗೆ ಬಿಡ್ರಿ. ಒಬ್ಬರ ನಿಮ್ಮ ಮನೆ ಮುಂದೆ ಬಂದ್ರೆ ಕೇಳ್ರಿ. ನಾ 4 ಮದುವೆ ಆದಾಗ ಊರಾಗಿನ ಹುಡುಗರು, ಓಣ್ಯಾಗಿನ ಹುಡುಗರು ಎಲ್ಲರೂ ನನ್ನ ಗೇಟ್ ಮುಂದೆ ನಿಂದಿರ್ತಿದ್ರು. ಇದನ್ನೇನಾರು ಆಗ್ಬಿಟ್ರೆ ಒಬ್ಬನು ಸುಳಿಯಲ್ ಕಣ. ದೊಡ್ಡವರು ಮಾತಾಡಿದ್ದಾರೆ. ಹೇಳಿ ಶೇಷಣ್ಣ, ತಿಳಿಸಿ ಹೇಳಿ. ಬೆಚ್ಚಕ್ಕೆ ಹೊತ್ತಿರಲು, ಬೆಚ್ಚನೆ ಮನೆಯಿರಲು, ಇಚ್ಛೆಯ ಅರಿತು ನಡೆಯಲು ಈ ಅಚ್ಚಿ ಇರಲು, ನಿಮ್ಮನ್ನ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಈ ಶೇಷಣ್ಣ. ಸರ್ವಜ್ಞ ತುಂಡೇವನು, ತುಂಡರಾಗ್ಲಿ ತುಕುಡರಾಗ್ಲಿ ಸುಮ್ ಒಪ್ಪಿಡ್ರಿ. ಅಚ್ಚಮ್ಮ, ನಿನ್ಗೆ ಇವರು ಒಪ್ಪಿಗೆ ಶೇಷಣ್ಣ ಸಾವುಕಾರ ಹೂ ಅಂದ್ರ ನಾನೇನು ಮದುವೆ ಕಾಳ ಮದುವೆ ಅಮಾಸಿ ಬಣ್ಣದಕ್ಕೆ ಅಮಾಸಿ ಬಣ್ಣದಕ್ಕೆ ಗಂಡು ಸಿಗ್ತಾವ. ನಿನಗೆ ಎಲ್ಲಾರ ಗಂಡು ಸಿಗ್ತಾವ? ನಿಮ್ಗೆ ಏನಾರ ಸಿಗ್ತಾವಂತ ಅನ್ಕೊಂಡ್ರೇನ? ಏನಾಗಿತ್ತು ನೋಡ್ರಿ ನಿಮ್ಮ ಓದ್ಯನ. ನೋಡ್ತಾ ಇರು, ಈ ಸಾವುಕಾರಿಗೆ ರತಿ ರತಿ ಅಂತ ಹೇಳ್ತಂದು ಮದುವೆ. ನೋಡಿನಲ್ಲ ಹಿಂದಕ್ಕೆ ನಿಮ್ಮೂರ ಕತ್ತಿನ ಹೆಂಡತಿ ಕತ್ತಿನ ಮದುವೆ ನಿಮ್ ಜೊತೆ ಮಾಡ್ಕೊಂಡ್ಲು, ಓಡಿ ಹೋಗ್ಲಲ್ಲ ಮತ್ತೊಬ್ಬ ಜೊತೆ. ಓಡಿ ಹೋಗ್ಲಿಲ್ಲ, ನಿಧಾನಕ್ಕೆ ನಡ್ಕಂತ ಕೊನೆಗೆ ನಿಮ್ಮ ಕೈಯಾಗ ಉಳಿಯೋದು ಚಿಕ್ಕನಾಕನ ಇಳಿ ಚಿಪ್ಪ. ನೋಡಮ್ಮ, ದೊಡ್ಡವ್ರ ವಿಷಯನ ಹಿಂಗೆ ರಸ್ತೆಗೆಲ್ಲ ನಿಂತು ಮಾನ ಮರ್ಯಾದೆ ಸಣ್ಣವ್ರದಾದ್ರೆ ಎಲ್ಲಿ ಬೇಕಲ್ಲಿ ಮಾತಾಡಕ್ ಬರ್ತಾನ. ಓಡೋದು ಹೆಂಡತಿ ಸುದ್ದಿ ತೆಗೆನ ಹೆಂಗ್ ನಿಂತಾರ ನೋಡಿ, ಬೆಲ್ಲ ಜಜ್ಜಿದ ಕಲ್ಯಾಗ ಮಸ್ಕಿ ಮಾಡ್ಕೊಂಡು ಮಾತಾಡ್ರಿ ಸಾವುಕಾರ, ಮಾತಾಡ್ರಿ. ಇಷ್ಟ ತನಕ ಔಡ್ಲಾ ತಿಂದ ಆಡ್ನಾಗ ಬಾರಿ ಬಾರಿ ಮಾತಾಡಕತ್ತಿದ್ರಿ. ಓಡೋದು ಹೆಂಡತಿ ಸುದ್ದಿ ತೆಗೆನ ಬಿತ್ತಲ್ಲ ನಿಮ್ಮ ಬಾಯಿಗೆ. ಕೆಂಪು ನಿಶಾನಿನ ನೋಡು, ನಾ ಹೇಳತ್ ಕೇಳು. ಸೀದಾ ಮನೆ ಕರ್ಕೊಂಡು ಹೋಗು, ರೂಮಿನ ಬಾಗ್ಲ ಹಾಕು. ನಿನಗೆ ಹೆಂಗೆ ಬೇಕು ಹೆಂಗೆ ಬೇಡ ಹಂಗೆ ಚೆನ್ನಾಗಿ ಬಾಯಿ ಬಂದಂಗೆ ಬೈ. ಅವ್ರೇನು ಬೇಡ ಅನ್ನೋಲ್ಲ, ಅದು ಮಂದಿ ನಡುವೆ ಹಿಂಗೆಲ್ಲ ಮಾನ ಮರ್ಯಾದೆ ಕಳಿಬಾರ್ದು. ಹೋಗೋ. ಈ ಹಚ್ಚಿ ಬಹಳ ಶಿಟ್ನಕಿ ಅಂತ ಕಾಣ. ಕೇಳ್ತೀರೇನ? ಮಂತ್ರಾಲಯದ ಮಂಚಾಲ ಮಗ ನಡ್ಕೊಂಡು ಹಡದಾಳ ನಮ್ಮವ್ವ. ಇಲ್ಲ ನಡ್ಕಂತ ಓದ್ಲು, ನೀನು ಹೊಟ್ಟೆಗಿಂದ ಹೊರಗೆ ಬರ್ತೀನಿ ಅಂದು ಆಕಿ ಹಿರಿದ್ಲು, ಡಾಂಬರ್ ಡಬ್ಬ್ಯಾಗ ಹಚ್ಚಿದ್ಲು, ಕೆಳಗೆ ಹೋಗ. ಪ್ರೀತಿಯಿಂದ ಹೋಗ, ನೀರು ತುಂಬ ಹೋಗು. ನಾ ಹೋಗದಲ್ಲ, ಹೋಗ್ರಿ ಹೋಗದಲ್ಲ, ಹೋಗ್ರಿ. ಜಾರಿ ಹೇಳ್ರಿ ನೀವು ಸ್ವಲ್ಪ. ಪ್ರೀತಿ ಅನ್ನೋದೇ ಇಲ್ಲ ನಮ್ಗ. ಸೌಕರ್ಯ ಹೇಳದ್ ಕೇಳ್ರಿ. ಪ್ರೀತಿಯಿಂದ ಹೇಳ್ಬೇಕಪ್ಪ, ಆದ್ರೆ ಕೆಲಸ ಮಾಡಿ ಕೆಲಸ ಮಾಡ. ಹೋಗ್ ಒಂದು ತಮ್ಗೆ ಹಿಡ್ಕ, ಬೊಟ್ಟು ಇಡ್ಬೇಡ, ನೀರು ಕರ್ರಗಪ್ಪ, ಹಂಗೆ ತಗೊಂಡು ಜಾ. ಹೋಗ್ರಿ, ನಾ ತಗೊಂಬರೋದಿಲ್ಲ. ಜಾರಿ ಜಾಕೆ ಪನಿ ಮೈ ಜಾತಿ ನಾಯಿ, ಮೈ ಜಾತಿ ನಾಯಿ. ಇದು ಜಾತಿ ನಾಯಿ ಅಂತ. ಇದು ಕರಿ ಪಾಮರಿನ ನಾಯಿ, ಅಲ್ಲೇ ಜಾತಿ ನಾಯಿ ಅಂತ. ಹೋಲಿ ಬಿಡಪ್ಪ, ಇದ್ರ ಕೂಟಾಗಿ ಏನು ಮಾತು ಇದ್ರದ್ದು ಹಿಂಗ
ನಡಿ ನೀನು ಬೇಗ ದೌಡ್ ಬಂದ್ಬಿಡ ರಾಜೀವಪ್ಪನ ಮನೆಗೆ ಹೋಗೋಣ ನಡ್ರಿ ಬಾಕಿ ವಸೂಲು ಮಾಡೋಣ ಬಡ್ಡಿ ಸಮೇತ ಮಾಡೋಣ ಇಡೋಣ ಇವತ್ತು ಹಣ ಕೊಡ್ಬೇಕು ಒಂದು ಇಲ್ಲ ಮನೆ ಖಾಲಿ ಮಾಡಬೇಕು ಬೇಡ್ರಿ ನೀ ಸಾವುಕಾರ ಮರಿ ಗೆಲ್ಬೇಕಲ್ಲ ತಕ್ಕಂತ ಹೌದೇನೋ ಒಗ್ಗಾಲಿ ನೀನು ಒಗ್ಗಾಲಿ ಹಾಕೊಂಡ್ರಿ ಅಟ್ಟಿದ್ದ ನನಗೆ ಹೆಂಗ್ ಬೇಕಂಗ್ ಮಾತಾಡ್ತಾನ ಸುಂದರಿಯಾದ ನನಗೆ ಈ ರೀತಿ ಮಾತನಾಡುವುದು ಹೋಲ್ ಬಿಡ ಅಚ್ಚಮ್ಮ ಯಾರ್ಯಾರ ಹಣ ಬರ್ದಾಗ ಏನೇನು ಬರ್ದಿರ್ತತ್ತ ಅದೇ ಆಗ್ಬೇಕು ನೀನ್ ಯಾಕೆ ಯೋಚನೆ ಮಾಡ್ತಿ ನಿನಗೂ ಒಂದು ಒಳ್ಳೆ ವರ ನೋಡ್ತೀನಿ ಚಂದ ಇರ್ಬೇಕು ವರ ಅಂತ ವರ ನೋಡಿ ಮದುವೆ ಮಾಡ್ತೀನಿ ಹಾ ಅಂತ ವರನ ಹುಡುಕ್ಬೇಕ್ರಿ ಯಾರು ಬರ ಹೋಗ್ಲಿ ಬಿಡ್ರಿ ಏ ಶಶಣ್ಣ ಹಿಂದಲ್ದ ನೆನೆಸಿ ಇತ್ತಲ್ದಾಗ ಓದಿದ್ರಂತ ತಗೊಂತ ಕುಂತಿದ್ರಂತ ಅದೆಲ್ಲ ಯಾಕೆ ಬೇಕು ಶೇಷಣ್ಣ ಈಗ ನೀ ಏನಂತೀಯಪ್ಪ ಶೇಷಣ್ಣ ಅಲ್ಲವಾ ನಾನೇನು ಸ್ವಲ್ಪ ಜೀವಂತ ಇರ್ಬೇಕಂತ ಮಾಡಿಯೋ ಇಲ್ಲ ಅಂತ ಮಾಡಿಯೋ ಶೇಷಣ್ಣ ನಿನಗೂ ಹಿಂದಿಲ್ಲ ಮುಂದಿಲ್ಲ ದಿಕ್ಕಿಲ್ಲ ದಿಸಿ ಇಲ್ಲ ಹಂಗೇಳ ಹಿಂದಿಲ್ಲ ಮುಂದಿಲ್ಲ ಮತ್ತೆ ಹಿಂದಿಲ್ದ ಮುಂದಿಲ್ದ ಮನುಷ್ಯ ಬದುಕ್ತಾರ ಅದ ಅಕ್ಕ ತಂಗಿ ತಮ್ಮ ಯಾರ್ಯಾರು ಇಲ್ಲ ನಿಮಗ ಹೇಳಿ ಕೇಳಿ ನಾಟಕದವ ನಿನಗೂ ಯಾರು ಹೆಣ್ಣು ಕೊಡೋದಿಲ್ಲ ಅದಕ್ಕ ನೀನ್ ಯಾಕ ನನ್ನ ಮದ್ವಿ ಮಾಡ್ಕೋಬಾರ್ದು ಇನ್ನೊಂದ್ಸರಿ ಅಳ್ಳಾಡ್ಸು ಸ್ವಂಟ ಇರಬಾರ್ದು ನೋಡಿ ಹಂಗೆ ಮಾಡಿಬಿಡ್ತೇನೆ ಮತ್ತೆ ಹಿಂಗೆ ಹಿಂಗೆ ಬರ್ತೀವಿ ಹಿಂಗೆ ಹಿಂಗೆ ಆಮೇಲೆ ನೋಡು ನನ್ನ ಮದುವೆ ವಿಷಯ ಬಿಡು ಅದೆಲ್ಲ ಸಜ್ಜಾಗದಾರ ಮಾತು ನಿನಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು ನೀನಾಕೆ ಚಿಂತೆ ಮಾಡ್ತೇವೆ ಯಾಕೆ ಚಿಂತೆ ಮಾಡ್ಲಪ್ಪ ನೀ ಇಷ್ಟೆಲ್ಲ ಹೇಳಿದ್ಮೇಲೆ ಆದ್ರೆ ದೌಡ್ ನೀನ ಲಗ್ನ ಮಾಡ್ಬೇಕು ಯಾಕಂದ್ರೆ ತಂದೆ ಅಂದ್ರು ನೀನ ತಾಯಿ ಅಂದ್ರು ನೀನ ಬಂದಂದ್ರು ನೀನ ಬಳಗಂದ್ರು ನೀನ ಏನು 4-5 ಅಕ್ಷರ ಹೇಳಿದೆ ಅದು ಬರಬರ್ರಿ ಈ ಗನ ಸುದ್ದಿ ಏನೆಲ್ಲ ಇರೋದಲ್ಲೇ ಡೇಂಜರು ಅಲ್ಲೇ ನನಗೆ ಬೇಡ ತಾಯಿ ಏನ್ ಮಾಡ್ಬೇಕ ಶಿಶಣ್ಣ ನಾನು ಮದುವೆ ಮಾಡ್ಕೊಂಡು ಚಂದಾಗಿ ಎಲ್ಲಾರಂಗ ನಾನು ಅಡ್ಡಾಡ್ಬೇಕಂತೀನಿ ಗಂಡನ ಕೈ ಹಿಡ್ಕೊಂಡು ಆದ್ರ ಹರಿ ನನ್ನ ಹಣೆ ಬರ್ದಾಗ ಗಂಡನ ರೇಖಾನ ಬರ್ದಿಲ್ಲಪ್ಪ ಶಿಶಣ್ಣ ಅಚ್ಚಮ್ಮ ಆತನವ ನಿನ್ನ ಪ್ರೋಗ್ರಾಮು ಅದಕ್ಕೆ ದೊಡ್ಡವ್ರು ಹೇಳಿರೋದು ಏನಂತ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲಂತ್ರಿ ಸೂಜಿ ಹೊಲಿಯರ ಬಲಕ್ಕಿರಬಾರ್ದಂತ ಶಿಮ್ಳಾ ಸೀನರ್ ಎಡಕ್ಕಿರಬಾರ್ದು ಅವ ಒಂದು 100 ರೂಪಾಯಿ ಕೊಡ್ತೀಯನು ನಾನ ಶೇಷಣ್ಣ ಸಾವುಕಾರ ಸಂಬಳ ನೀ ಕೊಟ್ಟಿಲ್ಲಪ್ಪ ಸಾವುಕಾರ ಸಂಬಳ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಬರೀ ಇದೇ ಆಗೈತಿ ಅದಕ್ಕೆ ಶಿಮ್ಳಾ ತಂದಿಲ್ಲ ಹೋಗಿದೆ ಹೋಗೋದರ ಕೊಡ್ತೀನಿ ಬೇಡ ಬೇಡ ಒಂದು ಕೆಲಸ ಮಾಡು ಏನಪ್ಪ ಸಣ್ಣ ಸಾವುಕಾರ ಶಂಕರಣ್ಣವರು ಅವ್ರ ಹೆಸರು ಹೇಳಿ ದೊಡ್ಡ ಸಾವುಕಾರ ಹೇಳ್ಯಾರ ಅಂತೇಳ ಸುಮ್ಮನೆ ಅವ್ರ ತಡಿ ಒಂದು ನಿಮಿಷ ಬಂದ್ಬಿಡ್ತಾರೆ ನಮಗೆ ಹಂಗೆ ಮಾಡಂಗಿಲ್ಲ ಕೊಡ್ತಾರ ಅವ್ರು ಇಸ್ಕೊಂಬಂದು ಕೊಡ್ತೀನಪ್ಪ ನೀ ಇಸ್ಕೊಂಡ್ಬಿಡು ಹೌದಂತ ಇಸ್ಕೊಂಬಂದು ಕೊಡ್ತೀನಿ ಇಲ್ಲ ನೀನು ನನಗೆ ಕೊಡ್ಬೇಕು ಅಯ್ಯೋ ಏನ ಶೇಷಣ್ಣ ಹೆಂಗೂ ನೀನು ಬಸ್ ಚಾರ್ಜ್ ಇಲ್ಲ ಇಲ್ಕಲ್ಲಿ ಪುಕ್ಷಟೆ ಕಳಿಸ್ಬಿಡ್ತಾರೆ ಹೆಂಗೆ ಮಾಡಿ ನೀ ಹೇಳ ಸಿದ್ದರಾಮಯ್ಯರ ಮಾಡ್ಯಾರ ಪುಕ್ಷಟೆ ಹೋಗೋದು ನೀ ಏನು ಮಾಡ್ತಿ ಅದಕ್ಕೆ ನಮ್ಮಂತ ತಲೆ ಮೇಲೆ ಹಾಕ್ತಾರ ಒಂದು ಟೊಪಿಗೆ ತೆಗಿತಾರ ಇನ್ನೊಂದು ಟೊಪಿಗೆ ತೆಗೆದು ಇನ್ನೊಬ್ಬರ ಮೇಲೆ ಹಾಕ್ತಾರೆ ಎಲ್ಲವೂ ಅಷ್ಟೇ ಮೊದಲು ಈ 15, 30, 60 ಕೊಡ್ತಿದ್ರು ಈಗೆಲ್ಲ MRP ಬಂದ್ಬಿಟ್ಟೆ ಬೇಕಾದ್ರೆ ನಮ್ಮ ಹೇಮಣ್ಣ ಅಂತ ಕೇಳಿ ಹೇಳ್ತಾನೆ ಅಲ್ಲ ಶೇಷಣ್ಣ ಮರಿಬೇಡಪ್ಪ ಏನೋ ಅದ ನನ್ನ ಗಂಡ ಅಲ್ಲಪ್ಪ ಶೇಷಣ್ಣ ಮರಿಬೇಡಪ್ಪ ಯಪ್ಪ ಹೋದ್ ದಿವ್ಸ ಮತ್ತಿರಿ ಬರಂಗಿಲ್ಲ ಮಾಡ್ತೀನಿ ಅಲ್ಲ ಶೇಷಣ್ಣ ನೀ ದೌಡ್ ಲಗ್ನ ಮಾಡ್ಲಿಲ್ಲ ಅಂದ್ರೆ ನಿನಗ್ ಬಿಡ್ಲಾರ್ದ ಕರ್ಮ ಮತ್ತ ಮಾತತ್ರ ಬಿಡ್ಲಾರ ಕರ್ಮ ಅಂತ ಆತು ಬಿಡು ಕೊನೆ ಚಾನ್ಸ್ ನಾವು ನೋಡೇ ಬಿಡೋಣ ಆತು ಬಿಡ
ಅಂತದ್ದು ಶೇಷಣ್ಣ ಮನಸ್ಸು ಮಾಡಿದ್ರೆ ಏನಾದೀತು, ಏನಾಗ್ಲಿಕ್ಕಿಲ್ಲ. ನನ್ನ ನೋಡಿ ಅಣಕ ಆಡೋರಿಗೆ, ನಾನು ಮದುವೆ ಮಾಡ್ಕೊಂಡು ಗಂಡನ ಕೈ ಹಿಡ್ಕೊಂಡು ಪುರಾಣ ಕೇಳಕ್ ಹೋದವ್ರಿಗೆ ಒಬ್ಬೊಬ್ಬರಿಗೆ ಒತ್ತು ಬುದ್ಧಿ ಹೇಳ್ತೀನಿ. ಅಕ್ಕಪಕ್ಕ ಜನರೆಲ್ಲ ನಕ್ಕರೇನು, ಮೆಚ್ಚಿ ಮದುವೆಯಾಗತೀನಿ ನಾನು, ಮೆಚ್ಚಿ ಮದುವೆಯಾಗತೀನಿ ನಾನು. ಅಕ್ಕಪಕ್ಕ ಜನರೆಲ್ಲ ನಕ್ಕರೇನು, ಮೆಚ್ಚಿ ಮದುವೆಯಾಗತೀನಿ ನಾನು, ಮೆಚ್ಚಿ ಮದುವೆಯಾಗತೀನಿ ನಾನು. ಅಕ್ಕಪಕ್ಕ ಕೆಂಪು ವರ್ಣದ ಎಣ್ಣೆ ಬಲು ಹುಳ ಮನಸ್ಸಿನದ ಕಳವಳ. ಅಕ್ಕಪಕ್ಕ ಜನರೆಲ್ಲ ನಗರೇನು, ಮೆಚ್ಚಿ ಮದುವೆಯಾಗತೀನಿ ನಾನು, ಮೆಚ್ಚಿ ಮದುವೆಯಾಗತೀನಿ. ಈಗ ತಾನೇ ಬಸ್ ಬಂತು, ಕಳಿಸಿ ಬಂದೆ. ನೋಡ್ರಿ ನಮ್ಮ ಅಣ್ಣನ ಮನಸ್ಸು ಎಷ್ಟು ಬಂಗಾರದಾಗ ಐತಿ. ನೀವೇ ಸುಮ್ಮನೆ ಏನೇನಾರ ಹೇಳಿ. ನಿಮ್ಮ ಅಣ್ಣನ ಗುಣ ಎಷ್ಟು ದೊಡ್ಡದಿಯೋ, ನಾಳೆ ನಿನ್ನ ಅಳಿಯಲಾಗಿ ಬರುವ ಶ್ಯಾಮನ ಗುಣ ಅಷ್ಟೇ ಸಣ್ಣದಾದ್ರೆ ಏನು ಮಾಡ್ತೀಯಾ? ಅಲ್ಲ ಶುಭ ನುಡಿ ಅಂತಂದ್ರೆ ಹಂದ್ರದಲ್ಲಿ ಕುಂತು ಮದುಮಗಳೇ ನಮ್ದು ಅಂದಂತ ಆಚಾರ್ಯ. ಜಾಮಾತೋ ದಶಮಗ್ರಹ, 9 ಗ್ರಹಗಳು 9 ರೂಪದಿಂದ ಕಾಡ ಹತ್ತಿದರೆ ಅಳಿಯನೆಂದೆನಿಸಿಕೊಳ್ಳುವ 10ನೆಯ ಗ್ರಹ 10 ಕಡೆಯಿಂದಲೂ ಕಾಡ ಹತ್ತುತ್ತಾನೆ. ಇದಕ್ಕೆ ನಿನ್ನ ಅಳಿಯ ಶ್ಯಾಮ ಹೊರತಾದರೆ ಅದು ನಿನ್ನ ಪೂರ್ವ ಜನ್ಮದ ಸುಕೃತಿ ಎಂದು ಭಾವಿಸು. ಹೌದು ನೀನೊಬ್ಬಳು ಕಡಿಮೆ ಇದ್ದೀನಿ ನೋಡಿ ಹೇಳಕ್ಕೆ. ಏನು ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಅದು ಸೇರ್ಕಿಲ್ಲಲ್ಲ ನಿನಗೆ? ಒಳಗೆ ಏನ್ ಮಾಡ್ತಾರಂತ ನೋಡಕ್ ಹೋಗಿ ಮನೆ ಯಜಮಾನ ಇಲ್ಲಿರ್ತಾರೆ, ಒಳಗೆ ನೀವೇನು ನೋಡ್ತೀರಿ? ನಮಸ್ಕಾರ ಸಾವುಕಾರ್ರೆ, ಬರ್ರಿ ಕೂತ್ಕೊಳ್ರಿ. ಕುಂದ್ರಾದ ಬೇಡ, ನಿಂದ್ರಾದ ಬೇಡ. ಮೊದಲು ನಮ್ಮ ಸಾಲ ಬಡ್ಡಿ ಕೊಟ್ಟು. ಸಾವುಕಾರ್ರೆ, ಹೋದ ವರ್ಷ ಮಳೆ ಆಗಲಿಲ್ಲ. ಮಳೆ ಆಗಲಿಲ್ಲ, ಆಗದ್ ಬೇಡ ಅಂತ ನಾ ಹೇಳಿದ್ದೆ. ಇಡೀ ದವಸ ಧಾನ್ಯ ಕೂಡ ಕೈಗೆ ಬಂದಿಲ್ಲ. ಇನ್ನೂ ಕೆಲವು ದಿವಸ ಕಾಲಾವಕಾಶ ಮಾಡಿಕೊಡಿ ಸಾವುಕಾರ. ಅದೆಲ್ಲ ಆಗೋದಿಲ್ಲ. ನಮ್ಮ ಸಾಲ ಕೊಟ್ಟು ಬಿಡ್ಬೇಕು, ಬಡ್ಡಿ ಕೊಟ್ಟು ಅಷ್ಟೇ. ಸಾವುಕಾರ ಕುಂದ್ರ ಬೇಡ, ಬರ್ರಿ ಮುಂದೆ ಬರ್ರಿ. ಏನಪ್ಪ ರಾಜವಣ್ಣ, ನೀವು ರೊಕ್ಕ ತಗೊಂಡ್ ಕರೆ ಆಯ್ತದಲ್ಲ? ಕರೆ ಆಯ್ತಲ್ಲ, ರೊಕ್ಕ ಕೊಟ್ಬಿಡು ಸುಮ್ಮನೆ. ಇಲ್ರಿ ಸಾವುಕಾರ್ರೆ, ನಿಂತ ಘಳಿಗೆಯಲ್ಲಿಯೇ ಕೊಟ್ಟು ಕಳಿಸಲಿಕ್ಕೆ ಸಾಲದ ಅಂಕೆ ಸಣ್ಣ ಮೊತ್ತದ್ದಲ್ಲ. 6.5 ಲಕ್ಷ ರೂಪಾಯಿ ಹ್ಯಾಕ್ ತಂದು ಕೊಡ್ಲಿ ಸಾವುಕಾರ್ರೆ? 6.5 ಲಕ್ಷ ರೂಪಾಯಿನ ಹೆಂಗೆ ತಂದು ಕೊಡ್ಲಿ? ಹೆಂಗೆ ತಂದು ಕೊಡ್ಲಿ? ಇರೋ ಮನಿ ಮಾರು, ಉಳಿದವ್ರನ್ನೆಲ್ಲ ಮಾರು, ತಂದು ಕೊಡು. ನಮ್ಗೇನಾಗಬೇಕು? ಕೆಲಸ ಮಾಡೋ ಶೇಷ ನನ್ನ ಟ್ರೆಜರಿ ಬೀಗ ಕೊಡು, ಹೋಗಿ ತಗೊಂಬಂದು ಕೊಡ್ತಾನೆ. ಅಷ್ಟು ಮಾಡ್ತಾನೆ ತಡ್ರಿ. ಹೆಂಗ್ ಕೊಡೋದು ಅಂತ ಮತ್ತ ಕೊಡ ಖಾಲಿ ಅಂದ್ರೆ ಮನೆ ಖಾಲಿ ಮಾಡ್ರಿ. ಸಂತೋಷವಾಗಿ ಒಪ್ಕೊಳ್ತೇನೆ ಸಾವುಕಾರ್ರೆ, ಮನೆ ಮಾರಿಕೊಳ್ಳ. ಕಲ್ಯಾಣಿ, ಮಗು ಕಲ್ಯಾಣಿ, ಬಾರಮ್ಮ ಹೋಗೋಣ ಬಾ. ಶೇಷಣ್ಣ, ಏನು ರೊಕ್ಕ ಕೊಡಕ್ಕಾಗತ್ತಿಲ್ಲ ನೋಡ್ರಿ, ಸದ್ಯ ಹೆಂಗೆ ನಿಂತ ಗಳಿಗೆಯಲ್ಲಿ ಹೆಂಗೆ ಕೊಡ್ಲಿ ನಾನು? ರೊಕ್ಕ ಕೊಡಾಗಂದ್ರೆ ಕೊಡಕ್ಕಾಗಲ್ಲ ಅಂತೇಳ. ನಮ್ಮ ಸಾವುಕಾರ ಕೊಡಲ್ಲ ಬೇಡ ಅಂತಾರಲ್ಲ, ಹಂಗೆ ಫ್ರೀ ಬಿಟ್ಬಿಡ್ತಾರ. ಏನೋ ಶೇಷ ಹಿಂಗ್ ಮಾತಾಡಿ ವಸೂಲಿ ಹೆಂಗಾಕತ್ತೆ? ಹಿಂಗ್ ಮಾತಾಡಿ ವಸೂಲಿ ಅಲ್ಲಕತ್ರಿ. ರೊಕ್ಕ ಕೊಡು ಒಂದು, ಇಲ್ಲ
ಇಲ್ಲ ಎಲ್ಲರನ್ನು ಕರ್ಕೊಂಡು ಮನೆ ಖಾಲಿ ಮಾಡುವ. ನಿಮ್ಮ ಸಾಲದ ವಿಷಯ ಅಷ್ಟ ಮಾತಾಡ್ರೆ ಮನೆ ಖಾಲಿ ಮಾಡೋ ವಿಷಯ ಏನಾದ್ರೂ ಮಾತಾಡಿದ್ರಿ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಏನಮ್ಮ ತುತ್ತೂರಿ ಚೆನ್ನಮ್ಮ? ಅಯ್ಯೋ ಸಾವುಕಾರ್ರೆ, ಅದು ತುತ್ತೂರಿ ಚೆನ್ನಮ್ಮ ಅಲ್ರಿ, ಕಿತ್ತೂರು ಚೆನ್ನಮ್ಮ. ಇರ್ಲೇ ಬೇಡ, ರೊಕ್ಕ ಕೊಡ್ತೀರೋ ಎಲ್ಲ ಮನೆ ಖಾಲಿ ಮಾಡ್ತೀವಿ. ಸಾವುಕಾರ್ರೆ, ನಾವು ಮನೆ ಖಾಲಿ ಮಾಡ್ತೀವ್ರಿ. ಹೋಗೋಣ. ಅಲ್ರಿ, ನೀವೇನಾದ್ರೂ ಇವ್ರ ಹತ್ರ ಸಾಲ ಪಡೆದಿದ್ರೇನು? ಹೌದು, ಪಡೆದಿದ್ದೆ. ಎಷ್ಟು ಚಂದ ಹೇಳ್ತಿರೋದು, ಹೌದು ಪಡೆದಿದ್ದೆ ಅಂತ. ಕೈ ಹಿಡಿದು ಹೆಂಡತಿಗೆ ಒಂದು ಮಾತು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ನಿಮಗೆ? ಅಲ್ಲ, ಮನೆನೇ ಹೋದ್ಮೇಲೆ ಮಾನ ಉಳಿಯುತ್ತೇನ್ರಿ ನಮಗೆ? ಕಾವೇರಿ, ಏನಾದರೂ ಮುಚ್ಚಬಹುದು, ಬಡತನ ಮುಚ್ಚಲು ಸಾಧ್ಯವಿದೆಯೇ? ಹಾಗಾಗಿ ಮನೆ ಬರೆದು ಕೊಟ್ಟದ್ದು ನಿಜ. ಶೇಷಣ್ಣ, ಇದಕ್ಕೆ ನೀವೇ ಏನಾದರೂ ಉಪಾಯ ಮಾಡಿ. ನೋಡಮ್ಮ, ನಾನು ಹೇಳ್ದಂಗೆ ನೀವು ಕೇಳ್ತೀರಾ? ನಾನು ಹೇಳ್ದಂಗೆ ನೀವು ಕೇಳೋದಾದ್ರೆ ನಿಮ್ಮ ಮಗಳ ಮದುವೆನೂ ಆಕೈತಿ. ನಿಮ್ಮ 2ನೇ ಮಗಳ ಮದುವೆಗೂ ದುಡ್ಡು ಕೊಡಿಸ್ತೀನಿ ಸಾವುಕಾರ ಕಡೆಯಿಂದ. ಮೇಲಾಗಿ ಮನೇನೂ ಉಳಿತೈತಿ. ನಾನು ಹೇಳ್ದಂಗೆ ನೀವು ಕೇಳೋದಾದ್ರೆ. ಆಯ್ತು ಶೇಷಣ್ಣ, ನೀನೇನು ಹೇಳ್ತೀಯೋ ಹಾಗೆ ಮಾಡ್ತೀವಿ. ಮತ್ತೆ ರಾಜೀವಪ್ಪ, ನಿಂದೇನಪ್ಪ ಅಭಿಪ್ರಾಯ? ಶೇಷಣ್ಣ ಅವ್ರೇನು ಹೇಳ್ತಾರೆ ಕೇಳು. ಅರ್ಧ ತೋಯಿಸಿಕೊಂಡವನು ಇನ್ನರ್ಧ ತೋಯಿಸಿಕೊಳ್ಳಲು ಅಂಜುವನೆ. ಅದೇನು ಹೇಳಬೇಕು ಹೇ ಶೇಷಣ್ಣ? ಅಲ್ಲ ಸಾವುಕಾರ್ರೆ, ನೋಡಪ್ಪ, ನಾನು ಹಿಂಗೆ ಹೇಳ್ತೇನೆ ಅಂತ ಬೇಜಾರಾಗಬೇಡ್ರಿ. ಮತ್ತು ಮೇಲೆ ನೀವು ನನ್ನ ತಪ್ಪು ಅಂತ ತಿಳ್ಕೋಬೇಡ್ರಿ. ಏನಿಲ್ಲ, ನೀವು ಕೊಡೋ ರೊಕ್ಕಕ್ಕೆ ನಿಮ್ಮ ಹಿರಿಯ ಮಗಳು ಕಲ್ಯಾಣಿನ ಸಾವುಕಾರರಿಗೆ ಕೊಟ್ಟು ಮದುವೆ ಮಾಡಿಬಿಡ್ರಿ ಸಾಕು. ಶೇಷಣ್ಣ, ಮಾಡಿಕೊಂಡ ಸಾಲಕ್ಕಾಗಿ ಹೊಟ್ಟೆಯ ಮಗಳನ್ನು ಮಾರಿಕೊಳ್ಳದೆ ಅದೆಲ್ಲಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಎಲ್ಲರನ್ನು ಕರ್ಕೊಂಡು ಮನೆ ಬಿಟ್ಟು ಹೋಗಿ. ಸಂತೋಷವಾಗಿ ಒಪ್ಪಿಕೊಳ್ತೀನಿ ಸಾವುಕಾರ್ರೆ. ಕಲ್ಯಾಣಿ, ಬಾಮ ಹೋಗೋಣ. ಶೇಷಣ್ಣ, ಅಂದ್ರೆ ಸಾವುಕಾರ ನಮ್ಮ ಕಲ್ಯಾಣಿನ ಮೆಚ್ಕೊಂಡಿದ್ದಾರೆ ಅಲ್ವಾ? ಅಯ್ಯೋ, ಕೇಳ್ರಿ ಬೇಕಾದ್ರೆ ಸಾವುಕಾರ, ಹೇಳ್ರಿ ಹೇಳ್ರಿ. ಹಾಗಿದ್ರೆ ನಮ್ಮ ಕಲ್ಯಾಣಿ ಗೌರಿ ವ್ರತ ತುಂಬಾ ಚೆನ್ನಾಗಿ ಮಾಡಿರ್ಬೇಕು ಹೋದ ಜನ್ಮದಲ್ಲಿ. ಎಂಥ ಒಳ್ಳೆ ಸಂಬಂಧ, ಒಪ್ಕೊಂಡ್ಬಿಡ್ರಿ. ಅವಳು ಗೌರಿ ವ್ರತ ಮಾಡ್ಯಾಳ, ನಾನು ಗೋಮಟೇಶ್ವರನ್ ಮಾಡಿ. ಕಾವೇರಿ, ಮಾಡಿ ನೀನೇನು ಹೆಣ್ಣು ಅಥವಾ ಹೆಣ್ಣಿನ ರೂಪದಿಂದ ಧರೆಗಿಳಿದು ಬಂದ ರಾಕ್ಷಸಿಯೋ? ನಳ ನಳಿಸುವ ಮಲ್ಲಿಗೆಯ ಬಳ್ಳಿಯಂತಾದೆ ಮಗಳನ್ನು ಈ ಮುದುಗರಿಗೆ ಮದುವೆ ಮಾಡಿಕೊಳ್ಳಲೆ ಅದೆಲ್ಲಿಗೂ ಸಾಧ್ಯವಿಲ್ಲ. ನೆರಳು ಸರಿದ ಮೇಲಲ್ಲವೇ ನಾನು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದು. ಒಳ್ಳೆ ಸಂಬಂಧ ಬಂದಿದೆ, ಯಾಕ್ರಿ ಬೇಡ ಅಂತ ಹಠ ಹಿಡಿತೀರಿ? ಒಪ್ಕೊಂಡ್ಬಿಡ್ರಿ ಸುಮ್ಮನೆ. ಕಾವೇರಿ, ಕಲ್ಯಾಣಿ ನಿನ್ನ ಸವತಿಯ ಮಗಳೆಂಬ ದುರಾಭಿಮಾನ ನಿನಗೆ ಹಡೆದ ಮಕ್ಕಳಂತೆ ಪಡೆದ ಮಗಳನ್ನು ಕಾಪಾಡಿಕೊಂಡು ಹೋಗಬೇಕಾದುದು ಗೃಹಿಣಿಯಾದ ನಿನ್ನ ಆದ್ಯ ಕರ್ತವ್ಯ. ಕಲ್ಯಾಣದ ಬಲಿದಾನದ ಮೇಲೆ ಮಂದಾಗಿನಿಯ ಬಾಳ ಮಂದಿರ ಕಟ್ಟಿ ಬದಿಸಿದರೆ ಅದೆಷ್ಟು ದಿನ ಗಟ್ಟಿಯಾಗಿ ನಿಲ್ಲಬಹುದು? ಏನಾದರೂ ಸರಿ, 4 ನೆರಳು ಸರಿದು ಅರಳು ಮರುಳಾದ ಈ ದುರುಳನಿಗೆ ನನ್ನ ಮಗಳನ್ನು ದಾರಿ ಎರೆದು ಕೊಡಲು ನಾನೆಂದೂ ಸಿದ್ಧರಿಲ್ಲ. ಶುರು ಮಾಡಿರಲ್ಲ, ಹೇಳ್ರಿ ಏನದ? ಮನೆ ಖಾಲಿ ಮಾಡ್ತಿರೋ ಇದನ್ನೇ ಹೇಳ್ತೀವಿ. ಈಗ ಅರ್ಧ ರೊಕ್ಕ ಮುಟ್ಟಿ ನೋಡ್ರಿ. ಯಾಗಳ ಕತ್ತೀರಿ? ಹಳಕತ್ತಾರೋ ಸೇಸ? ತಮಿಳ್ನಾಡಿನಾಗ ಹಳೋರ್ ಮುಂದೆ ರೊಕ್ಕ ಕೊಟ್ಟು ಬಳಸ್ತಿದ್ರಂತ. ಈ ಇಷ್ಟೊಂದು ಹೊರಕ್ಕೆ ನಮ್ಮ ಸಾವುಕಾರ ಸತ್ತಾರನ? ಇವ್ರ ಅಳಕ್ಕೆ ಇವ್ರೇನು ನನ್ನ ಹೆಂಡ್ರೇನ? ನೀನು ಭಾಳ ಹೇಳೋಲ್ಲ. ನಾನು ಸಾವುಕಾರ ಮದುವೆ ಆಗ್ತೀನಿ ಕೊಡಪ್ಪ. ಯಾಕೆ ಒಪ್ಕೊಳ್ಳಿಮ್ಮ? ಈ ರೀತಿ ಮಾತನಾಡಿ ನಿನ್ನ ತಂದೆಯ ಹೃದಯವನ್ನು ಶೂರದಿಂದಿರಿಯಬೇಡ. ಮನೆ ಹೋಗಲಿ, ಮಾನ ಹೋಗಲಿ, ಆದರೆ ಆತ್ಮದ್ರೋಹ ನನ್ನಿಂದಾಗದಿರಲಿ. ಗತಿಸಿದ ನಿನ್ನ ತಾಯಿಗೆ ನನ್ನಿಂದ ವಂಚನೆಯಾಗದಿರಲಿ ಮಗು, ವಂಚನೆಯಾಗದಿರಲಿ. ಎಲ್ಲವನ್ನು ಕಳೆದುಕೊಂಡಲ್ಲ ಅಲ್ವೇನಪ್ಪ?
ನಮ್ಮಂತ ಬಡವರು ಈ ಪ್ರಪಂಚದಲ್ಲಿ ಸುಖದಿಂದ ಬದುಕೋದು. ಕಲ್ಯಾಣಿ, ಬಡತನದ ಕಡು ತಾಪದಲ್ಲಿ ಈ ನಿನ್ನ ತಂದೆ ಮಾನ ಕಳೆದುಕೊಂಡಿರಬಹುದು, ಆದರೆ ಮನುಷ್ಯತ್ವ ಕಳೆದುಕೊಂಡಿಲ್ಲ. ನೀನೇ ನಿಂತು ನಿನ್ನ ತಂದೆಯ ಮನುಷ್ಯತ್ವವನ್ನು ಕಲಿಬೇಡಮ್ಮ, ಕಲಿಬೇಡ. ಅಪ್ಪ, ಈ ಮದುವೆಗೆ ಏನಾದರೂ ನೀನು ಒಪ್ಪಿಕೊಳ್ಳದಿದ್ರೆ ಈ ಮನೆ ಸಾಹುಕಾರ ಪಾಲಾಗ್ತಿದೆ. ನನ್ನ ತಂಗಿ ಮಂದಾಕಿಯ ಮದುವೆ ನಿಂತು ಹೋಗ್ತಿದ್ದೆಪ್ಪ. ಮಂದಾಕಿನಿಯ ಮದುವೆಗಾಗಿ ನಾನು ನಿನ್ನನ್ನು ಬಲಿ ಕೊಡಲು ಸಿದ್ಧನಿಲ್ಲ ತಾಯಿ, ಸಿದ್ಧನಿಲ್ಲ. ಅಪ್ಪ, ನೀವು ಒಪ್ಕೊಳ್ಳದಿದ್ರೆ ನಿನಗೆ ನನ್ನ ಹೆತ್ತ ತಾಯಿ ಆಣೆಯಾಗಿದೆ. ಸೌಕರ್ಯ, ನಾನು ನಿಮ್ಮನ್ನು ಮದುವೆಯಾಗಿ ಒಪ್ಕೊಂಡಿದ್ದೀನಿ. ಒಪ್ಕೊಂಡಿದ್ಯಾ? ಇದು ಸತ್ಯವೇ? ಸತ್ಯವಾಗಿ. ಪರಮಣ್ಯವೇ? ಏನ್ರಿ ನೀವು? ಪರಿಮಣ್ಯ ಅಲ್ರಿ, ಅದು ಪ್ರಮಾಣವೇ. ಪ್ರಮಾಣವೇ? ಪ್ರಮಾಣವಾಗಿ. ಆದರೆ ನನ್ನದೊಂದು ಮಾತು. ಏನದು ನಿನ್ನ ಕಂಡೀಷನ್? ನಮ್ಮ ತಂದೆ ಮಾಡಿದ ಸಾಲ ಮುಟ್ಟಿದ ಬಗ್ಗೆ ನೀವು ಕಾಗದ ಬರೆದು ಕೊಡಬೇಕು. ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ತೀವಿ? ಅಷ್ಟು ಮಾಡಿ. ಮಾಡಿದ ಸಾಲದ ಬಗ್ಗೆ ಈಗ ಇಂದೀಗಲೇ ಪತ್ರ ಬರೆಸ್ಕೊಡೋ ಜವಾಬ್ದಾರಿ ನಂದು. ನಂದು ಒಂದು ಕಂಡೀಷನ್. ಏನದು? ನಿನಗೆ ಮಕ್ಕಳದವ? ಏನ್ರಿ ನೀವು ಮೆಟ್ಟಲ್ ಜನರ ಕೈಲಿ ಹೊಡ್ಸಪ್ಲಕ್ಕಿ ನೀವು? ಅಂದ್ರ ಮಕ್ಕಳಿದ್ದವನೇ ಮಾಡ್ಕೊಂಡು ರೂಢ ಇತ್ತು. ರೀ, ಆಕಿನ್ನು ಕನ್ಯಾ ರೀ, ಕನ್ಯಾ. ಇನ್ನೇನಪ್ಪ, ಮಾತುಕತೆ ಮುಗೀತು. ಒಂದು ಹೇಳೋ ಏನೇನು? ಸಾಕಾರ ಹೆಂಗು 6.5 ಲಕ್ಷ ಕೊಟ್ಟು ಕಲ್ಯಾಣಮ್ಮನ್ ನೀವು ಮದುವೆ ಆಗ್ತೀರಿ. ಇನ್ನ 3.5 ಕೊಟ್ಟು ಇನ್ನೊಂದು ಇಲ್ಲ, ಫ್ರೀ. ಇನ್ನು 1.25 ಕೊಟ್ಟು ಅದನ್ನು ತಗೊಂಬಿಡ್ರಿ. ಏ ಹುಡುಗಿ, ನಿನ್ನ ಹೆಸರೇ? ನನ್ನ ಹೆಸರು ಮಂದಾಕಿನಿ. ಕಿನಿ. ಎಲ್ಲಿಗೆ ಹೋಗಿ? ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗಿ? ಅಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಿಗೆ ಇರ್ತಾರೆ. ಹೇ ಗಂಡು ಮಕ್ಕಳು ಯಾರ್ಯಾರು ಇಲ್ಲ ಇಲ್ರಿ, ಒನ್ಲಿ ಫಾರ್ ಎಲ್ಲರೂ. ಬರೀ ಹೆಣ್ಮಕ್ಳು ಇರ್ತಾರೆ? ಬರೀ ಹೆಣ್ಮಕ್ಳೇ. ಪಾಠ ಹೇಳೋರು ಯಾರು ಇರ್ತಾರೆ? ಅವರು ಹೆಣ್ಮಕ್ಳೇ. ಅವರು ಹೆಣ್ಣು ಮಕ್ಕಳು. ನಿಮಗೆ ಊಟ ಕೊಡೋರು ಯಾರು? ಅವರು ಹೆಣ್ಮಕ್ಳೇ. ಅವರು ಹೆಣ್ಣು ಮಕ್ಕಳೇ. ನಿಮಗೆ ಅದು ಇದು ತಂದು ಕೊಡೋರು ಯಾರು? ಅವರು ಹೆಣ್ಮಕ್ಳೇ. ಅಯ್ಯೋ, ಎಲ್ಲರೂ ಹೆಣ್ಮಕ್ಳು ಅಂತ ನಿಮ್ಮ ಸಾಲಿ ಗಂಟಿ ಬಾರ್ಸಾರೆ. ಅವನೊಬ್ಬನೇ ಗಂಡು ಮಗ. ಎಷ್ಟು ಹೆಣ್ಣು ಮಕ್ಕಳಿಗೆ ಒಬ್ಬರೇ ಗಂಟಿ ಬಾರಿಸ್ತಾನ. ಅವನ ಗಂಟ್ಯಾರ ಹೆಂಗಿರ್ಬೋದು? ಭಾರಿ ಇರ್ಬೇಕ್ರಿ. ಸೌಕಾರೆ, ಅದು ಢಣ ಢಣ ಗಂಟೆ. ಅವಂದು ಡಣ ಡಣ ಗಂಟೆ, ನಮ್ದೇನು ಲೊಳ ಲೊಳ ಗಂಟೆ. ಇನ್ನೇನ್ರಿ ಮಾತುಕತೆ ಎಲ್ಲ ಆತಲ್ಲಪ್ಪ. ನೀವು ಒಂದೊಂದು ಟೈಮು ದಾನ ಮಾಡಿದ್ರೆ ಎತ್ತಿದ ಕೈ ಕೆಳಗಿಳಿಸೋದ ಇಲ್ಲ. ಈಗ ಸಮಾಜಕ್ಕೋಸ್ಕರ ಅಲ್ಲೆಲ್ಲ ಏನೇನೋ ಮಾಡ್ಕೊಂತ ಹೊಂಟಿದಿರಿ. ನಿಮಗೆ ಯಶಸ್ವಿ ಆಗ್ಲಿ. ಹೆಂಗ ಬಡವರು ಉದ್ಧಾರ ಹಾಕ್ಯಾರ. ಮತ್ತ ಮಣ್ಣು ಮಣಕಕ್ಕೆ ಒಂದಿಷ್ಟು ಚೆಕ್ ಬರ್ದು ಕೊಟ್ಬಿಡ್ರಿ. ಒಂದು 10 ಲಕ್ಷ ರೂಪಾಯಿ ಬರೆದು ಬಿಡ್ರಿ. ನೋಡ್ರಿ ಎಲ್ಲೈತೆ ಸಾವುಕಾರ. ಒತ್ತಡಿಕೆಗೆ ಏನು ಇಲ್ಲ. ಒತ್ತಡಿಕೆ ಬೇಕಲ್ಲ. ಬರ್ರಿ, ನಮ್ಮ ಬೆನ್ನ ಆಯ್ತಲ್ಲ, ಬರ್ರಿ ಇದು ಒತ್ತಿದ್ರೆ ಒಳಗೆ ಹೋಗತ್ತಲ್ಲ. ಒತ್ತಿದ ಮೇಲೆ ಕೆಳಗಿಳಿಯೋದು. ಒತ್ತರೆ ಸಾವುಕಾರ ಬಂದ್ರೆ ತಾರೀಖು ಎಷ್ಟು ಹಾಕ್ಲಿ? ಒಂದು 68 ಹಾಕ್ರೆ. 21 ಹಾಕ್ರೆ. 21 2 1 ಪಕ್ಕ ಒಂದು ಚುಕ್ಕಿ. ಚುಕ್ಕಿ ಯಾರಿಟ್ಟರಿ? ಚುಕ್ಕಿ ಇಟ್ರೆ ಒಂದು ಬರೀರಿ. ಒಂದು ಅಕ್ಷರದ ಬರ್ದಿರಿ. ಮತ್ತೆ ಒಂದು ಇನ್ನೊಂದು ಚುಕ್ಕಿ. ಇನ್ನೊಂದು ಚುಕ್ಕಿ ಯಾಕಿಟ್ಟರಿ? ಸೊನ್ನೆ ಸೊನ್ನೆ ಬಹಳ ಬರ್ತಾವ. ಸೊನ್ನೆ ಅಂದ್ರೆ ನಿಮಗೆ ಬಹಳ ಇಷ್ಟ ರೀ.
ಸೊನ್ನೆ 2 2 5 ಬರ್ದ್ರ ಹಂಗ ಸೈನ್ ಮಾಡ್ರಿ. ದುಡ್ಡು ಎಷ್ಟು ಬರೀಲ್ಲ? 15 ಲಕ್ಷ ಬರ್ರಿ. ಆಯ್ತು ಬರ್ರಿ, ನಿಮ್ಗೆ ಎಷ್ಟು ಇರ್ತದ ಬರ್ತಾ ತಗೊಂಡು ಹೋಗು. ಐತಿ ಎಂತ ಸೌಕಾರದ ನೋಡ್ರಿ. ಎಲ್ಲಿ ಏನು ಮಾಡ್ಬೇಕು ಮಾಡ್ತಾನೆ, ಎಲ್ಲಿ ಹಿಡಿಬೇಕ ಹಿಡಿತಾನ. ಸೈನ ಮಾಡಿಲ್ಲ ಮಗ, ಹಂಗೆ ಕೊಟ್ಟಾನ ಚೆಕ್ಕ. ಸೌಕಾರ ಹೇಳ್ರಿ ನೀವು, ಈಗಿದ್ರೆ ಸೈ ಹಾಕಿರಿ, ಸೈನ್ ಮಾಡಿಲ್ಲ. ನನ್ನ ಹೆಸರು ಹೇಳೋದ ಕೊಡ್ತಾನೆ. ಬ್ಯಾಂಕ್ ನೋಡು 12 ಕೋಟಿ ಹೊಡ್ಕೊಂಡು ಹೋದ್ರೆ ಸಿಕ್ಕಲ್ಲ, ಇವ್ರ ಹೆಸರು ಹೇಳಬೇಕಂತ. ಬರ್ರಿ. ಏನ್ ಬರೀಲಿ? ರಂಗಣ್ಣ. ಏನ್ರಿ ನೀವು ಅದು ರಗಣಾತು. ರಂಗಣ್ಣ ಸೊನ್ನೆ ಮತ್ತು ಸೊನ್ನೆ ಬಂತು. ಸೊನ್ನೆ ಜೀವನಲ್ರಿ. ಕೆಳಗೆ ಇನ್ನೊಣ್ಣ ಕೆಳಗೊನ್ನ. ರಂಗಲೇ ರಂಗ ರಂಗಲೇ ರಂಗಲೇ ಕೊಟ್ರೆ ಪೆನ್ ಕೊಡ್ರಿ, ಅದಿಮ್ ಕೊಡ್ರಿ. ಅದಿಮಿತ್ತು ಮತ್ತೆ ವಾಪಸ್ ಬರ್ಬೇಕದು. ಎಲ್ಲ ಗೊತ್ತು ಕಳ್ಳಗೆ. ಸೌಕರ್ಯ